ಇವತ್ತೇನು ಮೈಸೂರು ಭಾಗದ ಚಾಮರಾಜನಗರ ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ದೌಡಾಯಿಸಿದ್ದಾರೆ. ಬಿಡ್ದಿ ಸಮೀಪದ ಕುಂಬ್ಳಗೂಡು ಗ್ರಾಮದ ಸಿರಿ ಕನ್ವೆನ್ಷನ್ ಹಾಲ್ ಬಳಿಯಲ್ಲಿ ಕುಂಬ್ಳಗೂಡಿನ ಪೊಲೀಸರು ಈ ರೈತರನ್ನ ತಡೆ ಹಿಡಿದಿದ್ದಾರೆ. ಯಾಕೆ ತಡೆ ಹಿಡಿದಿದ್ದಾರೆ, ಯಾಕೆ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ನಮಗೆ ಊರಿನ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಹೇಳಿ ಇಲ್ಲಿ ಅವರು ಅಲ್ಲಿಂದ ಇಲ್ಲಿವರೆಗೂ ಪ್ರತಿಭಟನೆ ಮಾಡಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ದೌಡಾಯಿಸಿ ಬಂದಿದ್ದಾರೆ. ಇಲ್ಲಿ ರೈತರನ್ನ ತಡೆ ಹಿಡಿಯುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಯಾಕೆ ತಡೆ ಹಿಡಿದಿದ್ದಾರೆ, ಯಾಕೆ ಅವರನ್ನ ಇಲ್ಲಿ ಒಂದು ಕಡೆ ಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಇಲ್ಲಿ ಅವರನ್ನ ಕೂಡ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ. ಬೆಳಗ್ಗೆಯಿಂದ ಸುಮಾರು ಬೆಳಗ್ಗೆ 10-10:30ಯಿಂದ ಪೊಲೀಸರು ಅವರನ್ನ ಇಲ್ಲಿ ಒಂದೇ ಕಡೆ ನೀವು ಹೋಗ್ಬೇಡಿ, ಮುಂದಿನ ಹೋರಾಟಗಳನ್ನ ಮಾಡಬೇಡಿ ಅಂತ ತಡೆ ಹಿಡಿದಿದ್ದಾರೆ. ನಮ್ಮ ರೈತರು ಯಾವಾಗ್ಲೂ ಎಲ್ಲಾ ಕೆಲಸಗಳನ್ನ ಹೋರಾಟ ಮಾಡೇ ಪಡಿಬೇಕು ಅನ್ನೋದು ಅವರಿಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅವರಿಗೆ ಕೆಲವು ರೈತರುಗಳನ್ನ ಮಾತಾಡಿಸ್ತಾ ಹೋದಾಗ ಅವ್ರು ಹೇಳ್ತಾ ಇದ್ರೆ, ನಮಗೆ ನಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಮೇಡಮ್, ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಜಾನುವಾರುಗಳಿಗೆ ನೀರೇ ಇಲ್ಲ, ನಾವು ಒಂದು ಬಾಟ್ಲು ನೀರನ್ನ ಕುಡಿಯೋದಕ್ಕೆ ರೈತರು ಮಾತಾಡ್ತಾ ಹೇಳ್ತಾ ಇದ್ರು, ಒಂದು ಬಾಟ್ಲು ನೀರನ್ನ ಕುಡಿಯೋದಕ್ಕೆ ನಾವು ಸುಮಾರು ಒಂದು ಅರ್ಧ ಗಂಟೆ ತಗೋತೀವಿ ಮೇಡಮ್, ನೀವು 1 ನಿಮಿಷ ಕುಡಿದು ಬಿಡ್ತೀರಾ ಅಂತ ಹೇಳಿದ್ರು. ನೋಡಿ ಎಷ್ಟು ಮೂಲಭೂತ ಸೌಕರ್ಯಗಳೇ ಇಲ್ಲದೆ ನಮ್ಮ ರೈತರು ಅವರಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಅವ್ರನ್ನೇ ಮಾತಾಡ್ತಾ ಹೋಗೋಣ. ನಮ್ಮ ರೈತರು ವಿದ್ಯುತ್ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಇದ್ದಾರೆ. ಯಾವ ರೀತಿ ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು? ನಾನು ಮೂಲತಃ ಕೌದಲಿ ಪಂಚಾಯಿತಿ ಅಲ್ಲಿಯ ವಾಸಿ. ಆನಂತರ ನಾನು ವಕೀಲ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಈಗ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಲ್ಲೇ 22 ವರ್ಷದಿಂದ ಇದ್ದೀನಿ. ನಾನು ಮೂಲ ಅಲ್ಲಿಯ ಅನೂರು ಕ್ಷೇತ್ರದ ಕೌದಲಿ ಪಂಚಾಯಿತಿಯ ಸ್ಥಳೀಯವನಾಗಿರೋದ್ರಿಂದ ಅಲ್ಲಿಯ ನಿಜವಾದ ವಾಸ್ತವ ಸ್ಥಿತಿ, ನಿಜವಾದಂಥ ಸ್ಥಿತಿಗತಿ ನನಗೆ ಅರಿವಿದೆ. ನಮ್ಮನ್ನ ಆಳ್ವಿಕೆ ಮಾಡಿದಂತಹ, ನಮ್ಮನ್ನ ಆಳಿದಂತ ರಾಜಕೀಯ ಪ್ರತಿನಿಧಿಗಳು ಇಂದಿನಿಂದನೂ ಕೂಡ ನಮ್ಮ ಬಗ್ಗೆ ಕಾಳಜಿ ಇಲ್ಲದೆ, ಆ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲದಿದ್ದೇ ಮೂಲ ಕಾರಣ. ಅದರ ಜೊತೆಗೆ ಅಲ್ಲಿ ನಮ್ಮ ರೈತರಲ್ಲಿ ನಾಯಕತ್ವದ ಕೊರತೆ ಇದ್ದು ಇದುವರೆಗೂ ಇಂಥ ಹೋರಾಟಗಳನ್ನ, ಈ ರೀತಿಯ ನಮ್ಮ ಏನು ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮತ್ತೆ ರಾಜಕೀಯ ಪ್ರತಿನಿಧಿಗಳಿಗೆ ತಂದು ತಲುಪಿಸಂತ ಒಂದು ಸ್ಥಿತಿಗತಿ ಅಲ್ಲಿ ಕುಂಠಿತ ಆದ್ದರಿಂದ ಅದು ನಿಜವಾಗೂ ನಮ್ಮ ಆ ಭಾಗದವ್ರದ್ದು ಕೂಡ ತಪ್ಪಾಗಿದೆ. ಆ ಕಾರಣದಿಂದ ಇಲ್ಲಿವರೆಗೂ ಕೂಡ ಎಂಥ ಸ್ಥಿತಿಯಿಂದ ನಿಜವಾಗೂ ಇಡೀ ರಾಜ್ಯದಲ್ಲೇ ಎಲ್ಲಾ ಸೌಕರ್ಯ ಇದ್ದು ಕೂಡ, ಎಲ್ಲ ಸೌಕರ್ಯಗಳು ನಮ್ಮ ಹಂಚಿನಲ್ಲಿ ಇದ್ರೂ ಕೂಡ ಎಷ್ಟೋ TMC ನೀರು ಮಳೆಗಾಲದಲ್ಲಿ ಹೇಳಿ ತುಂಬಿ ಹರಿದು ಹೋಗಿ ಬಂಗಾಳಕೊಲ್ಲಿ ಸಮುದ್ರ ಸೇರ್ಕೊಂಡ್ರು ಕೂಡ ಆ ನೀರ್ನ ಹೆಚ್ಚು ಕಮ್ಮಿಯಾಗಿ 20-25 ಕಿಲೋಮೀಟರ್ ನಮ್ಮ ಪಂಚಾಯತಿಗಳಿಗಾಗಿರ್ಬೋದು, ನಮ್ಮ ಕ್ಷೇತ್ರ ಅನೂರಿಗಾಗಿರ್ಬೋದು, ಆ 20-25 ಕಿಲೋಮೀಟರ್ ಏತ ನೀರಾವರಿ ಮೂಲಕವಾಗಿ ನೀರ್ನ ಯಾವತ್ತೋ ತಂದು ಕೊಡಬಹುದಾಯಿತು. ಅಲ್ಲಿಯ ಜನ ನಮ್ಮ ಅಬ್ಜಾದ್ ಖಾನ್ ಹೇಳ್ದವ್ರ ರೀತಿ ಏನಾಗಿದೆ ಅಂದ್ರೆ, ಅಲ್ಲಿ ಮುದುಕರು ಮತ್ತೆ ವಯಸ್ಸಾದವ್ರನ್ನ ಬಿಟ್ರೆ ಯಾರೋ ಯೂತ್ಸ್ ಕೂಡ ಅಲ್ಲಿ ಜೀವನ ಮಾಡ್ತಾ ಇಲ್ಲ. ಕಾರಣ ಏನಂದ್ರೆ ಯಾವುದೇ ವ್ಯವಸ್ಥೆ ಇಲ್ಲ ಅಲ್ಲಿ ಬದುಕನ್ನ ಆರಿಸಿ ದಿನ ಅವರ ಜೀವನ ನಡೆಯೋದಕ್ಕೋಸ್ಕರವಾಗಿ ಆ ಒಂದು 28 ಪಂಚಾಯಿತಿ ಬರುತ್ತೆ ನಮ್ಮ ಒಂದು ಕ್ಷೇತ್ರದಲ್ಲಿ. ಆ 28 ಪಂಚಾಯಿತಿಲಿ ಕೂಡ ಎಲ್ಲಾ ಯುವಕರು ಬೆಂಗಳೂರು ಇಲ್ಲ ತಮಿಳ್ನಾಡು ಇಲ್ಲ ಈ ಕಡೆ ಕೇರಳನೋ ಆ ಕಡೆ ವರ್ಷದಲ್ಲಿ ಹೆಚ್ಚು ಕಮ್ಮಿಯಾಗಿ ಹಬ್ಬ ಅಡಿಗಳಿಗೆ ಬಂದ್ರೆ ನಾವು ಉಳಿದಂತ ಎಲ್ಲಾ ಸಮಯವನ್ನು ಕೂಡ ಬೇರೆ ಕಡೆನೆ ಕಳೆಯಂತ ಪರಿಸ್ಥಿತಿಯಲ್ಲಿ ಅಲ್ಲಿ ಬದುಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಲ್ಲಿ ನಿಜವಾದ ಮೂಲ ಸೌಕರ್ಯ ಆದಂತಹ ನೀರು, ವಿದ್ಯುತ್ತಿನ ಸೌಕರ್ಯ ಇಲ್ಲದೆ ಅಲ್ಲಿ ಪರದಾಡ್ತವಂಥದ್ದು ವಿಚಾರ. ಆನಂತರ ಇವತ್ತು ನಾನು ತಿಂಗಳಿಗಾರು ಒಂದ್ಸರಿ ಊರಿಗೆ ಹೋಗ್ತೀನಿ. ನಾನು ಬರೀ ನೋಡಿದ್ದಲ್ಲ, ಅನುಭವಿಸಿದ್ದೀನಿ ನಾನು ಅಲ್ಲಿಯ ಕಷ್ಟ ನೋವು, ಅಲ್ಲಿಯ ಜನಗಳ ಏನಂತಂತೇಳಿ. ಹತ್ರ ಜಮೀನಲ್ಲಿ ಇರುವಂತವನು ಅವನು ಬೋರ್ ಇಲ್ಲದ್ರೆ ಹತ್ರ ತೋಟದವನ ಹತ್ರ ನೀರು ಕೇಳ್ತಾನೆ. ಏನಕ್ಕೆ? ಮನುಷ್ಯರಿಗೆ ಕುಡಿಯೋಕ್ಕಲ್ಲ, ಜಾನುವಾರುಗಳಿಗೆ ಒಂದ್ ಸ್ವಲ್ಪ ಗುಂಡಿ ಕಟ್ಕೋತೀನಿ, ನೀರು ಕೊಡಿ. ಆ ಸ್ಥಿತಿ ತಲುಪಿದೆ. ಇವತ್ತು ಅಂತರ್ಜಲ ಹೆಚ್ಚು ಕಮ್ಮಿಯಾಗಿ 4-5 ವರ್ಷದಿಂದ ಸರಿಯಾಗಿ ಮಳೆ ಇಲ್ಲದೆ ಆ ಭಾಗಕ್ಕೆ, ಮಳೆನೇ ಆಧಾರಿತವಾಗಿ ಇದ್ದಂತಹ ಕ್ಷೇತ್ರ ಅದು. ಈಗ ಮಳೆ ಇಲ್ಲದೆ ಏನಾಗಿದೆ ಅಂದ್ರೆ ಅಂತರ್ಜಲ ಸಂಪೂರ್ಣ ಬತ್ತೋಗಿದೆ. ಅಂತರ್ಜಲ ಬತ್ತೋಗಿರೋದ್ರಿಂದ ಇವತ್ತು 1200 ಅಡಿ 1300 ಅಡಿ ಹಾಕಿದ್ರು ಕೂಡ ಒಂದು ಅರ್ಧ ಇಂಚು ನೀರು ಸಿಗ್ತಾ ಇಲ್ಲ. ಇದು ಭಾರಿ ಚಿಂತೆ ಮಾಡಬೇಕಾದ ವಿಚಾರ. ಆಮೇಲೆ ಇವತ್ತಿಗೆ ಈ ಒಂದಿನ ಬೇಸಿಗೆನೆ ಸ್ಟಾರ್ಟ್ ಆಗಿಲ್ಲ, ಈಗಲೇ ಕೊಡಗಳನ್ನ ಇಟ್ಕೊಂಡು ಊರ್ ಮಧ್ಯ
ಯಾರು ಟ್ಯಾಂಕ್ ತಗೊಂಬಂದು ಯಾರು ತಂದು ಕೊಡ್ತಾರೋ ಅಂತ ಕಾಯಂತ ಸ್ಥಿತಿಯಲ್ಲಿ ಇದೆ. ನೀರು ಎಲ್ಲ ನಿಂತೋಗಿದೆ ಬೋರ್ಗಳಲ್ಲಿ, ಕುಡಿಯೋ ನೀರಿಗೂ ಭಾರಿ ಸಮಸ್ಯೆ ಆಗಿದೆ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಈ ರೈತ ಸಂಘದ ಒಕ್ಕೂಟ ಏನು ಚಾಮರಾಜನಗರ ತಾಲೂಕು ಹಾಗೂ ರಾಜ್ಯದ ಎಲ್ಲ ರೈತರ ಒಕ್ಕೂಟ ಇವತ್ತು ಏನು ಈ ಒಂದು ಪಾದಯಾತ್ರೆ ಮೂಲಕವಾಗಿ ಸರ್ಕಾರವನ್ನ ಎಚ್ಚರಗೊಳಿಸುವಂತ ಕೆಲಸವನ್ನ ಏನು ಇಂಥ ಒಂದು ಮಹತ್ವದ ಕಾರ್ಯಕ್ಕೆ ಅವರು ಒಂದು ಮುನ್ನುಡಿ ಬರೆದಿದ್ದಾರೆ. ಅವರಿಗೆ ನಾನು ಒಬ್ಬರೇ ಅಲ್ಲ, ಇಡೀ ಆ ಭಾಗದ ಆ ಕ್ಷೇತ್ರದ ಎಲ್ಲರೂ ಕೂಡ ಅವರ ಋಣ ತೀರ್ಸಕ್ಕಾಗದೆ ಅಭಾರಿಯಾಗಿರ್ತಾರೆ. ಅವರ ಜೀವನ ಇರೋವರೆಗೂ, ನನ್ನ ಜೀವನ ಇರೋವರೆಗೂ ನಾನು ಕೂಡ ಅಭಾರಿಯಾಗಿರ್ತೀನಿ. ಅವರಿಗೆ ನಿಜವಾದ ಒಂದು ಉತ್ತಮವಾದಂತ ಹೋರಾಟ. ನಿಮ್ಮ ಹೋರಾಟ ಇನ್ನು ಮುಂದೆ ಯಾವ ರೀತಿ ಇರಬೇಕು ಅಂದ್ರೆ, ಎಲ್ಲರೂ ಅಷ್ಟೇನೆ ಕನ್ವರ್ಸಂತ ಕೆಲಸನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಕನ್ವರ್ಸಂತ ಕೆಲಸಕ್ಕೆ ತಾವು ತಲೆ ಅಲ್ಲಾಡಿಸಿ ವಾಪಸ್ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಏನು ತಮ್ಮ ಉದ್ದೇಶ, ಈಗ ಆಲ್ರೆಡಿ DPR ಆಗಿದೆ. 491 ಕೋಟಿ ರೂಪಾಯಿಗೆ DPR ಅನ್ನ ಸಿದ್ಧಪಡಿಸಿದ್ದಾರೆ. ಅದು ಅನುಮೋದನೆ ಆಗ್ಬೇಕು, ಆ ಯೋಜನೆಗೆ ಹಣ ಬಿಡುಗಡೆ ಆಗ್ಬೇಕು ಅನ್ನೋದು ತಮ್ಮ ಹೋರಾಟದ ಹಾದಿ. ಎಲ್ಲಿವರೆಗೂ ಆ ಹಣ ಬಿಡುಗಡೆ ಆಗಲ್ವೋ, ಸರ್ಕಾರದಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಸಚಿವರು, ಶಾಸಕರು ಬಂದು ನಾನು ಭರವಸೆ ನೆರವೇರಿಸಿದ್ದೀನಿ ಅನ್ನೋದು ತಕ್ಷಣಕ್ಕೆ ತಾವು ಯಾವುದೇ ಕಾರಣಕ್ಕೂ ವಾಪಸ್ ಹೋಗಬಾರ್ದು. ನಿಮ್ ಜೊತೆಗೆ ನಾನಲ್ಲ, ನನ್ನಂತ 10 ಅಡ್ವೊಕೇಟ್ಗಳನ್ನ ನಾನು ಸೇರಿಸ್ಕೊಂಡು, ಮತ್ತೆ ನನಗೆ ಯಾವ ರೀತಿ ಎಲ್ಲ ಸಂಪರ್ಕ ಇದೆ, ಎಲ್ಲ ಸಂಪರ್ಕದಲ್ಲೂ ಕೂಡ ತಮ್ಮ ಬೆಂಬಲಕ್ಕೆ, ತಮ್ಮ ಒಂದು ಕೈನ ಬಲಪಡಿಸಂತ ಕೆಲಸಕ್ಕೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಿಮ್ ಜೊತೆಲಿ ಇರ್ತೀವಿ. ಯಾವುದೇ ಎಂಥದೇ ಪರಿಸ್ಥಿತಿ ಬರಲಿ, ಕಾನೂನು ಸಮಸ್ಯೆ ಆದ್ರೂ ಕೂಡ ನಾವು ಅದನ್ನ ನಿಮಗೆ ಯಾವುದೇ ನಾನು ಎಕ್ಸ್ಪೆಕ್ಟ್ ಮಾಡದೆ ಎಂಥ ಸಮಸ್ಯೆ ಇದ್ರೂ ಕೂಡ ನಾವು ನಿಮ್ ಜೊತೆಗೂಡಿ ನಿಮ್ ಜೊತೆಲಿದ್ದು ನಾನು ಆ ಸಮಸ್ಯೆಗೆ ನಿಮಗೆ ಸ್ಪಂದಿಸ್ತೀನಿ. ಯಾವ ಕಾರಣಕ್ಕೂ ನೀವು ಏನು ಮುಸ್ಕಾರ ಇದೆ, ಏನು ಈ ಸ್ಟ್ರೈಕ್ ಮಾಡ್ಕೊಂಡು ಬಂದಿದ್ರಿ, ಇದನ್ನ ವಾಪಸ್ಸು ನೀವು ತಗೋಬಾರ್ದು. ಎಲ್ಲಿ ನಿಮ್ಮ ಯೋಜನೆಗೆ ಹಣ ಬಿಡುಗಡೆ ಆಗುತ್ತೋ ಅಲ್ಲಿವರೆಗೂ ನಿಮ್ಮ ಹೋರಾಟ ಇದೇ ಏನೋ ಫ್ರೀಡಂ ಪಾರ್ಕ್ ಅಲ್ಲಿ ಮುಂದುವರಿಸಬೇಕು. ಅದಕ್ಕೆ ಎಲ್ಲಾ ರೀತಿಯಲ್ಲಿ ಕೂಡ ನಾನು ನಿಮ್ಮ ಜೊತೆಲಿ ಇರ್ತೀನಿ. ಸರ್, ಯಾಕೆ ಪಾದಯಾತ್ರೆನ ಮಾಡ್ತಾ ಇದ್ದೀರಾ? ರೈತರು ಯಾವಾಗ್ಲೂ ಎಲ್ಲವನ್ನು ಹೋರಾಟವಾಗೇ ಪಡಿಬೇಕಾ? ಯಾಕೆ ಸರ್ಕಾರ ನಿಮ್ಮ ರೈತರನ್ನ ಕಡೆಗಣಿಸ್ತಾ ಇದ್ದಾರೆ? ಯಾಕೆ ಮೂಲಭೂತ ಸೌಕರ್ಯ, ನೀರು ಕೂಡ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದೀರಿ? ಯಾಕೆ ಸರ್ಕಾರ ಈ ತರ ನಿಮ್ಮನ್ನ ಕಡೆಗಣಿಸ್ತಾ ಇದೆ? ನಮ್ಮನ್ನ ರೈತರ ಒಂದು ಅಸಹಾಯಕತೆಯಿಂದ ಇವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಪ್ರತಿ ಒಂದು ಡಿಪಾರ್ಟ್ಮೆಂಟ್ಲು ಕೂಡ ಒಬ್ಬ ಪೊಲೀಸ್ ಯಾವುದೋ ಗೌರ್ಮೆಂಟ್ ಬಸ್ ಏನಾದ್ರು ಒಂದು ತೊಂದರೆ ಆಯ್ತು ಅಂದ್ರೆ ಇಡೀ ಗೌರ್ಮೆಂಟ್ ಬಸ್ ನಿಲ್ಲಿಸ್ತದೆ. ಆದ್ರೆ ರೈತ ತನ್ನ ಇದಕ್ಕೋಸ್ಕರ ಮತ್ತು ಜನಕ್ಕೆ ಆಹಾರ ಕೊಡಕ್ಕೆ ಅವ್ನು ಏನೇ ಸಿಡ್ಲು ಬರ್ಲಿ, ಮಳೆ ಬರ್ಲಿ, ಆಹಾರ ಉತ್ಪಾದನೆ ಇರ್ತಾನವ, ಅದನ್ನ ಅವ್ರು ಮುಟ್ಟಕ್ಕಾಗಲ್ಲ ಅನ್ನೋ ಭಾವನೆ ಅವ್ರಿಗದ. ಅದಕ್ಕೆ ನಾವು ಮುಟ್ಟಕ್ಕೋಸ್ಕರ ಮಾಡಿರೋದು. ಇವತ್ತು ಸಿದ್ದರಾಮಯ್ಯ ಹೋರಾಡ್ತಿಂದ ಬಂದಿರೋಂತ ವ್ಯಕ್ತಿ. ಅದನ್ನ ನಾವು ಏನಂತೀವಿ ಅಂತಂದ್ರೆ, ಬೇರೆಯವ್ರು ಬೇಡ, ಇವ್ರು 2 ಬಾರಿ ಮುಖ್ಯಮಂತ್ರಿ ಆಗಾರ. 2 ಬಾರಿ ಮುಖ್ಯಮಂತ್ರಿ ಆದ್ರೂ ಇದು ಬೇಕಾಗಿತ್ತಾ? ನಾವು ಸ್ವಾಗತ ಮಾಡ್ತೀವಿ. ಈಗ ನಾಳೆ 3 ಗಂಟೆಗೆ ಆಹ್ವಾನ ಕೊಟ್ಟು ನಾವು ಮಾತಾಡ್ತೀವಿ, ನಾವು ಸ್ಪಂದಿಸ್ತೀವಿ, ಬರ್ತೀವಿ ಅನ್ನೋದು ಬಂದದಲ್ಲಿಂದ ಅದಕ್ಕೆ ನಾವು ಕೈ ಬಿಟ್ನು, ಅದು ಸ್ವಾಗತ ಮಾಡ್ತೇನೆ. ಆದ್ರೆ ಈಗ ಅಜ್ಜಿಪುರದಿಂದ ರೈತರು ಬಂದ್ರಲ್ಲ, ಕಾಲು ಒಪ್ಪೆಗಳು, ಒಬ್ಬೊಬ್ರು ಸುಮಾರು ಕಾಲು ಊದ್ಕೊಂಡವೆ, ಬೇಕಾದಷ್ಟು ತೊಂದರೆ ಆಗದ. ಉದ್ದಕ್ಕೆ 160 ಕಿಲೋಮೀಟರ್ ಇಂಥ ಬಿಸಿಲಿ ಬರಕ್ಕೆ ಎಷ್ಟು ಕಷ್ಟವಾದ ಅಂತ ಹೋರಾಟಗಾರ ಸಿದ್ದರಾಮಯ್ಯನ ಗೊತ್ತಾಗಿ ಬರ್ತಾನೆ ಅಂತೇಳಿ ಅದನ್ನ ಖಂಡನೆ ಮಾಡ್ತೀನಿ ನಾನು. ಇಲ್ಲಿ ಬರಬಾರ್ದಾಗಿತ್ತು. ಅವರು ಅಜ್ಜಿಪುರ ಹೊರಡ್ತು ಅಂದಾಗ್ಲೇ ಉಸ್ತುವಾರಿ ಏನ್ ತಿಂತಾ ಇದಾರ ಅವ್ರನ್ನ ಕರೆದು ಉಸ್ತುವಾರಿನ ಮೊದ್ಲಾಗಲ್ಲಿ ನೋಡಿ ಶಾಂತಿ ಮಾಡೋದು ಏನ್ ಬೇಕೋ ನಾ ಮಾಡ್ತೀನಿ, ಅನುದಾನ 491 ಕೋಟಿ ನಾ ಕೊಡಿಸ್ತೀನಿ, ಇನ್ನು ಮೂಲಭೂತ ಸಮಸ್ಯೆ ಬಗೆಹರಿಸ್ತೀನಿ ಅನ್ನೋದ ಹೇಳ್ಬೇಕಾಗಿತ್ತು. ಇದು ಖಂಡನೀಯ. ಇದು ಯಾಕಂದ್ರೆ ಇಷ್ಟು ದೂರ ಬಂದು ಇಷ್ಟು ಸಫರ್ ಪಡ್ಬೇಕಾಗಿಲ್ಲ ರೈತರು. ಇದು ಬಹಳ ನಾಚಿಕೆ ವಿಷಯ. ಆದ್ರೂ ಕೂಡ ನಾವು ಇದು ನಾಳೆ ಏನಾಗುತ್ತೆ ನೋಡ್ತೀವಿ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಜಗ್ಗಲ್ಲ, ಬೊಗ್ಗಲ್ಲ, ಎದರಲ್ಲ. ಇವರು ಬೇಕಾದಷ್ಟು ಇದು ಮಾಡಿದ್ರು. ಈಗ ಹೆಚ್ಚು ಕಮ್ಮಿ 50-60 ಕಿಲೋಮೀಟರ್ ಅಷ್ಟು ನಿಂತ್ಕೊತ. ಯಾಕಂದ್ರೆ ನಾವು ಶಾಂತಿಯುತವಾಗಿ ಸರತಿ ಸಾಲಿನಲ್ಲಿ ಇಬ್ಬಿಬ್ರು ಶಿಸ್ತಾಗಿ ಬಂದಿದೀವಿ. ಇನ್ನು ಅಜ್ಜಿಪುರದಿಂದ ಯಾವುದೇ ಕ್ರೌಡ್ ಇಲ್ಲದೆ, ಯಾರಿಗೂ ತೊಂದರೆ ಇಲ್ಲದೆ, ಒಂದು ಸರ್ಕಾರಕ್ಕೂ ಏನೋ ಆಗಬಾರದು ಅಂತ ಇಲ್ಲಿ ಬಂದು ತಡೆದೇನಿತ್ತು. ಅಲ್ಲಿ ಗಂಟು ಕಳಿಸ್ಬೇಕಾಯ್ತು. ಯಾವ ಯುಗ ಇದು? ಕಂಪ್ಯೂಟರ್ಗೂ ಅಲ್ವಾ? ಪಟ್ ಅಂತ ಒಂದು ಮೆಸೇಜ್ ಕಳಿಸಿದ್ವಿ, ಹಿಂಗ್ ಮಾಡಿದ್ರೆ ನಾವು ಪಟ್ ಅಂತ ನಿಂತ್ಕೊಳ್ಳೋ, ಎಲ್ಲರೂ ನಿಂತ್ಕೊಂಡು ಈ ಕಡೆ ಕೂತ್ಕೊಳ್ಳೋ. ಈ ವ್ಯವಸ್ಥೆ ಮಾಡಿದ್ದೆ ಒಂದು ಬಹಳ ಹಾಸ್ಯಾಸ್ಪದ ಇದು. ಆದ್ರಿಂದ ಕೂಡ್ಲೆ ಏನು ಸಿದ್ದರಾಮಯ್ಯ ಈ ವ್ಯವಸ್ಥೆ ಮಾಡ್ರೆ ನಾಳೆ ಇದ್ರ ಬಗ್ಗೆ ಕ್ರಮ ತಗೋಬೇಕು. 106 ವರ್ಷದಿಂದ ಅವ್ರಿಗೆ ಪಟ್ಟ ಕೊಟ್ಟಿಲ್ಲ, ಅವ್ರಿಗೆ RTC ಎಂಟ್ರಿ ಮಾಡಿಲ್ಲ, ಇದು ಕೊಟ್ಟಿಲ್ಲ, ಆಮೇಲೆ ಅದು ನೀರ್ ಕೊಟ್ಟಿಲ್ಲ, ವಿದ್ಯುತ್ ಕೊಟ್ಟಿಲ್ಲ. ಅಂದ್ರೆ ಎಂತ ನಾಚಿಗೇಡಿನ ಕೆಲಸ ಲೆಕ್ಕ ಕಳಿ.
ಒಂದ್ ಗ್ರಾಮ ಅಲ್ವಾ, ನೂರಾರು ಇರೋಂತ 1000 ಜನ ಇರೋಂತ ಗ್ರಾಮಗಳಿಗೂ ವಿದ್ಯುತ್ ಕೊಡ್ಲಿಲ್ಲ ಅಂದ್ರೆ ಎಷ್ಟು ಖಂಡನೀಯ. JDS ಆಳ್ತು, ಕಾಂಗ್ರೆಸ್ ಆಳ್ತು, BJP ಆಳ್ತು, ಇಡೀ ಸರ್ಕಾರವೆಲ್ಲ ಆಳದಲ್ಲಿ ಇನ್ನು ಬೇರೆ ದೇಶಕ್ಕೆ ಹೋಗ್ಬೇಕಾ ನಾವು ಇದನ್ನೆಲ್ಲ ಕೇಳಕ್ಕೆ? ನಮ್ಮ ಮಕ್ಕಳು ನಾವು ಕೇಳಕ್ಕೆ ಇದು ಅವ್ರಿಗೆ ಇದಾಗಬೇಕು, ನಾಚಿಕೆಡಬೇಕು ಪ್ರತಿಯೊಬ್ಬರು, ಎಲ್ಲ ಸರ್ಕಾರಕ್ಕೂ ಹೇಳೋದ್ ನಾನು ಅಲ್ವಾ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಇಂಥ ಅವಕರಣಕರ ರೀತಿ ನಡ್ಕಬಾರ್ದಾಗಿತ್ತು. ಈಗಲೂ ಕೂಡ ನಾಳೆ ಒಳ್ಳೆ ಕರೆಕ್ಟ್ ಆಗಿ ರೈತರ ಪರ ತೀರ್ಮಾನ ತಕೊಂಡ್ರೆ ನಾವು ಊರ್ಗ್ ಹೋಗ್ತೀವಿ. ಅಲ್ದರೆ ಯಾವುದೇ ಕಾರಣಕ್ಕೂ ಊರ್ಗ್ ಹೋಗಲ್ಲ. ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲಿ ಇಂದು ಗುಂಡೂರಾವ್ ಸರ್ಕಾರ ಗುಂಡಾಂತರ ಆಯ್ತು, ಲಾಠಿ ಎತ್ತ ಸರ್ಕಾರ ಲೂಟಿ ಆಗೋಯ್ತು. ಇದಕ್ಕೆ ನಾವು ಎದುರಲ್ಲ. ಆದ್ರಿಂದ ಎಚ್ಚೆತ್ಕೊಂಡು ನಾಳೆ ಏನು CM ಒಪ್ಕೊಂಡ್ರೆ ಇಲ್ಲಿ ಏನು ನಮ್ಮ ಹಕ್ಕು ಒತ್ತಾಯಗಳು, ಮೂಲಭೂತ ಸಮಸ್ಯೆಗಳು ಬಗೆಹರಿಸಲೇಬೇಕು. ಬಗೆಹರಿಸಲಿಲ್ಲ ಅಂದ್ರೆ ಕಂಡರಿದಂತ ಚಳವಳಿ, ಸಿದ್ದರಾಮಯ್ಯನೇ ಕಂಡರಿದಂತ ಚಳವಳಿ ಮಾಡ್ತೀವಿ. ಅವರು ಹೋರಾಟದಲ್ಲಿ ಇದ್ರು ಅಂತಂತ ಚಳವಳಿ ಈಗ ನಮ್ಮ ಪ್ರೊಫೆಸರ್ ನಂಜನ ಸ್ವಾಮಿ ಅವರು ನಮ್ಗೆ ಕೊಟ್ಟಿದ್ದಾರೆ. ಆದ್ರಿಂದ ಯಾವುದೇ ಕಾರಣಕ್ಕೂ ನಾವು ಇರಲ್ಲ. ಅದನ್ನ ಕಾನೂನು ತಕ್ಕಂಡು ವ್ಯವಸ್ಥೆನ ನಾವು ನಾಳೆನೆ ಅವ್ರು ಮಾಡ್ಬೇಕು. ನಾವು ಹೋಗಲ್ಲ, ಅದೇನೋ ಬಾಯಿ ಮಾತಿಗೂ ಹೋಗಲ್ಲ. ನಾವು ಏನು ರಾಜ್ಯ ಪತ್ರ ಹೊರಡಿಸ್ಬೇಕು, ರೈತನ ಕೈಗೆ ಬರಬೇಕು, ಆಗ ನಾವು ಊರ್ಗ್ ಹೋಗ್ತೀವಿ. ಅದ್ರ ಹೋಗಲ್ಲ. ಇದನ್ನ ಬರೀ ಮನವಿ ಎಲ್ಲ, ಎಚ್ಚರಿಕೆ ಎಲ್ಲ, ಆಗ್ರಹ ಮಾಡ್ತಾ ಇರೋದು ಯಾರಿಗೆ? ಸಿದ್ದರಾಮಯ್ಯ ಅವ್ರಿಗೆ ಆಗ್ರಹ ಮಾಡ್ತಾ ಇರೋದು. ಈ ತಿಳ್ಕೊಂಡು ವ್ಯವಸ್ಥೆ ಮಾಡ್ಬೇಕು ಅಂತ ನಾನು ಯಗ್ಗೋಡಿಪುರ ಮಹೇಶ್ವರ್, ಕರ್ನಾಟಕ ರಾಜ್ಯ ರೈತ ಸಂಘ ಸೇವಕ ಹಾಗೂ ವಿಶ್ವ ರೈತ ಸಂಘಟನಾ ಸದಸ್ಯ, ಪಾರಂಪರಿಕ ವೈದ್ಯ. ಏನ್ ಇವತ್ತು ನಾವು ಹನೂರು ತಾಲೂಕಿಂದ ಪಾದಯಾತ್ರೆ ಬಂದಿರೋದು ಉದ್ದೇಶ ಎರಡೇ. ಒಂದು ನೀರಿನ ಸಮಸ್ಯೆ, ಒಂದು ಮೂಲಭೂತ ಸೌಕರ್ಯದ ಸಮಸ್ಯೆ. ನೀರಿನ ಸಮಸ್ಯೆ, ಈ ಮೂಲಭೂತ ಸೌಕರ್ಯ ಸಮಸ್ಯೆ ಏನಪ್ಪಾ ಅಂದ್ರೆ ಸರ್ಕಾರನೇ ಇದಕ್ಕೆ ಕಾರಣ, ಜನಗಳಂತೂ ಕಾರಣ ಅಲ್ಲ. ಯಾಕಪ್ಪ ಅಂದ್ರೆ MLA ಬಂದು ಕಾಂಗ್ರೆಸ್ MLA ಇದ್ದಾಗ BJP ಸರ್ಕಾರ ಬಂತು, ಈ BJP ಸರ್ಕಾರ ಬಂದಾಗ ಕಾಂಗ್ರೆಸ್ MLA ಇತ್ತು. ಈಗ ನೋಡಿ JDS MLA ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಅದ. ಇವ್ರು ಹೆಂಗಾರು ರಾಜಕೀಯ ಮಾಡ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ನಾವೇ ರೈತರು, ನಾವು ಬೆಳೆ ಬೆಳೀತಾ ಇದ್ದೀವಿ, ನಾವೇ ಸಾರ್ವಜನಿಕರಾಗಿ ಟ್ಯಾಕ್ಸ್ ಕೂಡ ತೆರಿಗೆ ಹಣನೂ ಕೂಡ ಕಟ್ತಾ ಇದ್ದೀವಿ. ನಿಮ್ಮ ಸರ್ಕಾರ ನೀವು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಅದು ಬೇಕಾಗಿಲ್ಲ. ನಮ್ಗೆ ಅದು ಪ್ರಶ್ನೆ ಇಲ್ಲ. ನಮ್ಗೇನು, ನಮ್ಗೆ ನೀರು ಬೇಕು, ನೀರು ಕೊಡಿ. ನೀವು ನಾವೆಲ್ಲ ಹಣ ಬಿಡುಗಡೆ ಮಾಡ್ಬಿಟ್ರೆ ಈ MLAಗೆ ಕ್ರೆಡಿಟ್ ಬಂದ್ಬಿಡ್ತದೆ ಅಂತ ಹೇಳಿ ಇದೇ ರೀತಿ ಮಾಡ್ಕೊಂಡು 185 ಕೋಟಿಲಿ ಆಗ ಕೆಲಸನ ಇವತ್ತು 490 ಕೋಟಿ ತಗೊಂಡು ನಿಲ್ಸಿದ್ವಿ. ಇದೇ ರೀತಿ ನಾವೆಲ್ಲ ಕೂತು ಆಲೋಚನೆ ಮಾಡಿ ಇದನ್ನ ಇದೇ ರೀತಿ ಬಿಟ್ಕೊಂಡು ಹೋದ್ರೆ ಸಾವಿರಾರು ಕೋಟಿಗೆ ಹೋಯ್ತದೆ. 185 ಕೋಟಿ ಕೊಡ್ತಿದ್ದವರು ಇನ್ನು 1000 ಕೋಟಿ ಕೊಟ್ಟಾರ ಅನ್ನೋ ಒಂದು ಉದ್ದೇಶಕ್ಕೆ ನಾವೇನ್ ಮಾಡಿದೀವಿ, ಇವತ್ತು ಪಾದಯಾತ್ರೆ ಮುಖಾಂತರ 6ನೇ ತಾರೀಕು ಏನು ಬಜೆಟ್ ಇದೆ, ಆ ಬಜೆಟ್ ಅಲ್ಲಿ ಉರ್ತಾರಲ್ಲ ಜಲಾಶಯಕ್ಕೆ, ದೇವರಾಜ ಅರಸು ಫೀಲ್ಡ್ ಅಲ್ಲಿ ಅದು ಜಲಾಶಯಕ್ಕೆ ಗುದ್ಲಿ ಪೂಜೆಯಾಗಿ ಇದಾಗಿ ಅಣೆಕಟ್ಟೆಗಳನ್ನ ಕಟ್ಟಿದ್ದು, ಮಳೆ ಆಶ್ರಯದಲ್ಲಿ ಅದು ತುಂಬೋದು. ಈಗ 10-15 ವರ್ಷದಿಂದ ಮಳೆ ಇಲ್ಲದ ಕಾರಣದಿಂದ ಜಲಾಶಯಕ್ಕೆ ನೀರಿಲ್ಲ. ಆದ್ರಿಂದ ಉತ್ತರಲ್ಲ ಜಲಾಶಯಕ್ಕೆ ನೀರು ತುಂಬಿದ್ರೆ ಅಕ್ಕಪಕ್ಕ ಮಾಟಳ್ಳಿ ಗ್ರಾಮ ಪಂಚಾಯತಿ, ಮತ್ತೆ ಉಗ್ಯಂ ಗ್ರಾಮ ಪಂಚಾಯತಿ, ರಾಮಪುರ ಗ್ರಾಮ ಪಂಚಾಯತಿ, ಕೌದಳ್ಳಿ ಗ್ರಾಮ ಪಂಚಾಯತಿ, ಹಾಗೆ ಬಂಡಳ್ಳಿ, ಶಾಗ್ಯ, ಹನೂರು ಪೂರ್ತಿ ಒಂದು ಕುದಿಯುವ ನೀರಿನ ವ್ಯವಸ್ಥೆನೂ ಕೂಡ ಆಗುತ್ತೆ. ರೈತರಿಗೆ ಹೂಳು ಹೋಗೋದು ನೋಡಿ, ನಮ್ಮ ಹನೂರು ಭಾಗದ 3/4 ಭಾಗ ಎಲ್ಲ ಬೆಂಗಳೂರಲ್ಲಿ ಇದ್ದಾರೆ. ಅಲ್ಲಿರೋದು ಎಲ್ಲ ಯಾರು ಗೊತ್ತಾ? ವಯಸ್ಸಾದವರು. ಅವರು ಜಮೀನಿಗೆ ಅಟ್ರಾಕ್ಷನ್ ಆಗಿರೋರು. ಅವ್ರ ಜಮೀನು ಮನೆ ಮಠ ಬಿಟ್ಟು ಬರ್ದಂತಕ್ಕಂಥವ್ರು ಮಾತ್ರ ಅಲ್ಲಿದ್ದಾರೆ ಅಷ್ಟೇ. ಈಗ ಜನ ಎಲ್ಲ ಬೇಸತ್ತು. ಅವರು ಮಕ್ಕಳನ್ನ ಅವ್ರ ಬದುಕು ಕಟ್ಕೋಬೇಕಲ್ಲ, ಅವ್ರ ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕು, ಅವ್ರ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಪರಿಸ್ಥಿತಿಲಿ ಜಮೀನೆಲ್ಲ ಪಾಳು ಬಿಟ್ಬಿಟ್ಟು ಬಂದು ಇಲ್ಲಿ ಪಾಡ್ಪಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಈ ಯೋಜನೆ ಏನಾರು ಅನುದಾನ ಕೊಟ್ಬಿಟ್ರೆ ಎಷ್ಟೋ ರೈತರು ತಿರ್ಗಾ ಗ್ರಾಮಗಳಿಗೆ ಬಂದು ಸೇರ್ಕೋತಾರೆ, ಅವ್ರವ್ರ ಜೀವನ ಅವ್ರವ್ರು ಕಟ್ಕೋತಾರೆ. ಹಾಗೆ ಗೋಪಿನಾಥ ಗ್ರಾಮ ಪಂಚಾಯತಿ ಅಲ್ಲಿ ಆಲಂಬಡಿ, ಮಾರಿಕೋಟೆ, ಜಂಬೂಪಟ್ಟಿ, ಪುದುಕಾಡು, ಪುಂಗಮಾತೂರು ಇಂಥ ಗ್ರಾಮಗಳಿಗೆ ಇನ್ನೂ ಕುಡಿಯೋ ನೀರು ಎಷ್ಟು, ಕಾವೇರಿ ನದಿ ಎಷ್ಟು ದೂರದಲ್ಲಿದೆ ಅಂದ್ರೆ ಒಂದು 10 ಮೀಟರ್ ದೂರದಲ್ಲಿದೆ ಕಾವೇರಿ ನದಿ. ಅಲ್ಲಿಂದ ಆಳದಿಂದ ಅವರು ಹೋಗಿ ತುಂಬ್ಕೋಬಹುದು, ನೀರು ಕುಡಿಬೇಕು. ಆದ್ರೆ ಅವ್ರಿಗೆ ಇನ್ನೂವರೆಗೂ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಬೆಂಗಳೂರಿಗೂ ಕಾವೇರಿ ನದಿಗೂ 100-120 ಕಿಲೋಮೀಟರ್ ಇದೆ. ಬೆಂಗಳೂರಿಗೆ ನೀರು ತಗೊಂಡು ಕುಡಿತಾ ಇದ್ದಾರೆ ಫಿಲ್ಟರ್ ಮಾಡಿ. ಆದ್ರೆ ನಮ್ಮ ಪಕ್ಕದಲ್ಲಿರೋ ರೈತರಿಗೆ ನೀರಿಲ್ಲ.
ಹಾಗೆ ಕರೆಂಟ್ ಇಲ್ಲ, ಇನ್ನೂ ಕೂಡ ಕರೆಂಟ್ ಇಲ್ಲದೆ ದೀಪ ಉರಿಸ್ಕೊಂಡು ಜೀವನ ಕಳೀತಾ ಇದಾರೆ ಅಂದ್ರೆ ಈ ಸರ್ಕಾರಗಳಿಗೆ ನಾಚಿಕೆ ಆಗ್ಬೇಕು. ರಾಜ್ಯ ಸರ್ಕಾರರಾಗ್ಲಿ ಕೇಂದ್ರ ಸರ್ಕಾರನಾಗ್ಲಿ ನಾಚಿಕೆ ಪಡ್ಬೇಕು. ಯಾಕಂದ್ರೆ ನಾವು ಯೋಚನೆ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವೇನು ಭಾರತ ದೇಶದಲ್ಲಿ ಇದೀವ ಇಲ್ಲ ಹೊರಗಡೆ ದೇಶದಲ್ಲಿ ಇದೀವಿ ಅನ್ನೋದನ್ನ. ಆದ್ರೆ ಭಾರತ ದೇಶದಲ್ಲಿ ಇದ್ದೀವಿ ಅನ್ನೋದಾಗಿದ್ರೆ ಭಾರತ ದೇಶದವ್ರು ನಮ್ಗೆ ಮೂಲಭೂತ ಸೌಕರ್ಯ ಕೊಟ್ಟಿರೋರು. ನಮ್ಗೆ ಡೌಟ್ ಆಗ್ಬಿಟ್ಟಿದೆ ನಾವೇನು ಹೊರಗಡೆ ದೇಶದಲ್ಲಿ ಇದ್ದೀವಿ ಅನ್ನೋದೊಂದು ಡೌಟ್ ಆಗ್ಬಿಟ್ಟಿದೆ. ಆದ್ರಿಂದ ಅವ್ರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು. ಮತ್ತೆ ನಮ್ಮ ಹನೂರು ಉರ್ದಾಳ ಜಲಾಶಯ ಆಗಲಿ, ಪ್ರತಿಯೊಂದು ಉಬ್ಬೆ ಹುಣಸೆ ಜಲಾಶಯ ಇದೆ, ಕೀರಪತಿ ಜಲಾಶಯ ಇದೆ, ಮತ್ತೆ ಯರಂಬಡಿ ಜಲಾಶಯ ಇದೆ. ಈ ಜಲಾಶಯಗಳಿಗೆಲ್ಲ ನೀರು ತುಂಬಿಸ್ಬೇಕು ಅಂದ್ಕೊಂಡು ನಮ್ಮ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಈ ಬಜೆಟ್ ಅಲ್ಲಿ ನಮ್ಗೆ ಮಾನ್ಯ CM ಅವರು ನಮ್ಗೆ ಒಂದು ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನಾವಂತೂ ಊರಿಗೆ ಹೋಗಲ್ಲ. ಇವತ್ತು ಏನು ಪಾದಯಾತ್ರೆಗೆ ನಾವು ಬಂದಿದ್ದೀವಿ, ನಾಳೆನೂ ರೈತರು ಬರ್ತಾರೆ. ಸಮಸ್ಯೆ ಏನಾರು ಬಗೆಹರಿದವ್ರೆ ನಾವು ಹಿಂದಕ್ಕೆ ಹೋಗ್ತೀವಿ. ಇಲ್ಲ ಅಂದ್ರೆ ಎಲ್ಲ ಫುಲ್ಲು ನಮ್ಮ ಹನೂರು ತಾಲೂಕಿನ ಎಲ್ಲಾ ರೈತರಿಗೂ ನಾವು ಇಲ್ಲಿಗೆ ಬರೇಳ್ತೀವಿ. ವಿಧಾನಸೌಧಕ್ಕೆ ಮುಖ್ಯ ಆಗ್ತದೆ. ಏನು ಇವತ್ತು ನಾವು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಎಲ್ಲಾ ರೈತ ಸಂಘದ ಕಾರ್ಯಕರ್ತರು ಹಲವಾರು ವರ್ಷಗಳಿಂದ ನಮ್ಮ ಭಾಗದಲ್ಲಿ ಮಳೆ ಇಲ್ಲದೆ ಅಂತರ್ಜಲ ಕುಸಿದು ಕುಡಿಯ ನೀರಿಗೂ ಸಹ ಹಾಹಾಕಾರ ಉಂಟಾಗಿರೋದ್ರಿಂದ ಏನು 2020-21ರಲ್ಲಿ ಆ ಭಾಗದ ಕೆರೆ ತುಂಬಿಸಕ್ಕೆ ಒಂದು DPR ಮಾಡಿದ್ರು 1180 ಕೋಟಿ ರೂಪಾಯಿಗೆ. ಆವಾಗ್ಲೂ ಸಹ ನಾವು ಹಲವಾರು ಹೋರಾಟವನ್ನ ಮಾಡಿದ್ವು. ಆದ್ರೂ ಬಿಜೆಪಿ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಲಿಲ್ಲ. ಮತ್ತೆ ಈಗ ಇದ್ದಷ್ಟು ತೀರಾ ಕುಡಿಯೋಕ್ಕೂ ಬಹಳ ತೊಂದರೆ ಆಗಿರೋದ್ರಿಂದ ಇನ್ನು ಹೋರಾಟಗಳು ಜಾಸ್ತಿ ಆದಾಗ ಈಗಿನ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಹನೂರು ಭಾಗದ ಎಲ್ಲಾ ಕೆರೆಗಳು ತುಂಬಿಸ್ಲಿಕ್ಕೆ 490 ಕೋಟಿ ರೂಪಾಯಿ DPR ನ ಮಾಡಿದ್ದಾರೆ. ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಇದೇ 25ನೇ ತಾರೀಕು ಹನೂರು ತಾಲೂಕಿನ ಏನು ಉಡ್ತೆರೆಹಳ್ಳ ಡ್ಯಾಮಿನ ಪಕ್ಕ ಇರ್ತಕ್ಕಂಥ ಅಜ್ಜಿಪುರದಿಂದ ನಾವು ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ, ಯಾಕಂದ್ರೆ 6ನೇ ತಾರೀಕು ಬಜೆಟ್ ಮಂಡನೆ ಇರುವುದರಿಂದ ಈ ಬಜೆಟ್ಲೆ ನಮಗೆ 490 ಕೋಟಿ ರೂಪಾಯಿ ಹಣವನ್ನ ನೀಡಬೇಕಂತೇಳಿ ನಾವು 25ನೇ ತಾರೀಕಿನಿಂದ ಈ ಒಂದು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಇವತ್ತು 5ನೇ ದಿನದ ಪಾದಯಾತ್ರೆ. ನಾವು ಬಿಡುದಿನಲ್ಲಿ ರಾತ್ರಿ ಆಲ್ಟ್ ಆಗಿ ಬೆಳಿಗ್ಗೆ ಉಪಹಾರ ಸೇವಿಸಿ ನಾವು ಬಂದಂತ ಸಂದರ್ಭದಲ್ಲಿ ಈ ಒಂದು ಕುಂಬಳಗೂಡು ಪೊಲೀಸ್ ಠಾಣೆಯ ಪೊಲೀಸರು ನಮ್ಮ ಒಂದು MP ಯಾವುದೋ ಒಂದು ಚೌಟ್ರಿ ಹತ್ರ ತಡೆದು ನೀವು ಯಾವುದೇ ಕಾರಣಕ್ಕೂ ಮುಂದೆ ಹೋಗಬಾರ್ದು, ಮುಂದೆ ಸಮಸ್ಯೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗ ಅಂತೇಳಿ ನಮ್ಮನ್ನ ಇಲ್ಲ ತಡೆದಿದ್ದಾರೆ. ನಾವು ರಸ್ತೆ ತಡೆಯನ್ನು ಮಾಡ್ದೋ. ಯಾಕಂದ್ರೆ ಸರ್ಕಾರ ಮೊದಲೇ ಬಂದು ನಮ್ಗೆ ನಮ್ಮ ಸಮಸ್ಯೆನ ಬಗೆಹರಿಸಿದ್ರೆ ನಾವು ಯಾರಿಗೆ ಸಾರ್ವಜನಿಕರು ತೊಂದರೆ ಕೊಡೋ ಉದ್ದೇಶ ಇರಲಿಲ್ಲ. ನೀವು ನಮ್ಮ ಸಮಸ್ಯೆನ ಕೇಳದೆ ಇರೋದಕ್ಕೆ ನಾವು ಇವತ್ತು ರಸ್ತೆ ತಡೆ ಮಾಡಬೇಕಂತೇಳಿ ನಾವು ರಸ್ತೆ ತಡೆಯನ್ನು ಸಹ ಮಾಡ್ದೋ. ಆ ಸಂದರ್ಭದಲ್ಲಿ ಸರ್ಕಾರದಿಂದ ಬಂದಂತ ಮಾಹಿತಿ, ನಾಳೆ ನಮ್ಗೆ ಫ್ರೀಡಂ ಪಾರ್ಕ್ ಅಲ್ಲಿ ಉಸ್ತುವಾರಿ ಸಚಿವರು ಮತ್ತು ಇನ್ನಿರೋ ಹಲವಾರು ಸಚಿವರುಗಳು ಬರ್ತಾರೆ ಅಂತ ಹೇಳಿದಾಗ ಇಲ್ಲ ನಾವು ಮುಖ್ಯಮಂತ್ರಿನವರೇ ಬರಬೇಕು, ನಮ್ಮ ಸಮಸ್ಯೆನ ಕೇಳಬೇಕು ಅಂದಾಗ ಅವ್ರು ಒಪ್ಕೊಂಡು ನಮ್ಗೆ ಸಮಯನ ಕೊಟ್ಟಿದ್ದಾರೆ. ಆದ್ರಿಂದ ನಾವು ರಸ್ತೆ ತಡೆ ಚಳುವಳಿನ ವಾಪಸ್ ತಕೊಂಡು ಈ ಚೌಟ್ರಿನಲ್ಲಿ ನಾವು ಆಲ್ಟ್ ಆಗಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ 2 ಸಮಸ್ಯೆ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಏನು ಮಲೆ ಮಾದೇಶ್ವರನ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಗೋಪಿನಾಥಂ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಇನ್ನೂ ಸಹ ಸ್ವತಂತ್ರ ಒಂದು ಇಷ್ಟು ವರ್ಷ ಆಗಿದ್ರು ಕುಡಿಯೋ ನೀರಿಲ್ಲ, ಕರೆಂಟ್ ಇಲ್ಲ, ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಕರೆಂಟ್ ಇಲ್ಲ, ಒಳ್ಳೆ ರಸ್ತೆ ಇಲ್ಲದ ಕಾರಣ ಅದನ್ನು ಸಹ ನಾವು ಇಟ್ಕೊಂಡಿವಿ. ನೀವು ಇವತ್ತು ಲಕ್ಷಾಂತರ ಭಕ್ತರು ಇವತ್ತು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಬರ್ತಾರೆ. ರಾಮನಗರ ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು ಇರ್ಬೋದು. ಆದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳು ಯಾರು ಮಲೆ ಮಹದೇಶ್ವರನ ಗುಡಿ ಗೋಪುರ ಕಟ್ಟಿದಂತ ಜುಂಜೇಗೌಡರ ಊರಾದಂತ ಆಲಂಬಾಡಿನಲ್ಲಿ ಇವತ್ತು ಕರೆಂಟ್ ಇಲ್ಲ, ಕುಡಿಯೋ ನೀರಿಲ್ಲ. ಇವತ್ತು ಕೋಟ್ಯಾಂತರ ರೂಪಾಯಿ ಆದಾಯ ತಂದುಕೊಟ್ಟಿರ್ತಕ್ಕಂಥ ಮಲೆಯ ಮಹದೇಶ್ವರನ ಬೆಟ್ಟದ ಸುತ್ತಮುತ್ತಲಿನ ಜನಗಳಿಗೆ ಇವತ್ತು ಸರ್ಕಾರ ಮೂಲಭೂತ ಸೌಕರ್ಯ ಕೊಂಡಿಲ್ಲ ಅಂದ್ರೆ ಇದು ಸರ್ಕಾರ ಅಂತ ನಾವು ಒಪ್ಕೋಬೇಕಾ? ಆದ್ರಿಂದ ನಾವು ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ನಾಳೆ CM ಅವರು ಏನಾದ್ರೂ ಅಕಸ್ಮಾತ್ ನಮ್ಗೆ ಸ್ಪಂದಿಸ್ತಾ ಇರ್ಲಿ, ನಮ್ದು ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ. ಸರ್, ನೀವು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಭಾಗದಲ್ಲೇ ಚಾಮರಾಜಪೇಟೆನಲ್ಲಿ ಹೋರಾಟ ಮಾಡ್ಬೋದಾಯ್ತು, ಬೆಂಗಳೂರು ಗಂಟ ಯಾಕೆ ಗಮನ ಸೆಳೆಯುವಂತ ಕಾರ್ಯಕ್ರಮ ಮಾಡ್ತಾ ಇದೀರಿ ಅಂತ? ನಮ್ಮ ಹೋರಾಟ ಹಲವಾರು ಹೋರಾಟಗಳು, ಬೈಕ್ ರ್ಯಾಲಿ ಮಾಡಿದೀವಿ. ಏನು ಹನೂರು ತಾಲೂಕಿನಿಂದ ಚಾಮರಾಜನಗರ ಜಿಲ್ಲಾಡಳಿತ ತನಕ ಬೈಕ್ ರ್ಯಾಲಿನೂ ಮಾಡಿದೀವಿ, ಹಲವಾರು ಪ್ರತಿಭಟನೆಗಳು ಮಾಡಿದೀವಿ. ನಮ್ಮ ಉದ್ದೇಶ ಏನು, ಇವತ್ತು 6ನೇ ತಾರೀಕು ಬಜೆಟ್ ಮಂಡನೆ ಇದೆ. ಈ ಬಜೆಟ್ ನಲ್ಲಿ ಹಣ ಬಿಡುಗಡೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋದು.
ಹಾಗೆ ನಿಮ್ಮ ಭಾಗದ ಶಾಸಕರು ಕೂಡ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ? ಇಷ್ಟೊಂದು ಸಹಸ್ರಾರು ಸಂಖ್ಯೆಗಳಲ್ಲಿ ರೈತರು ಬಂದು ಪಾದಯಾತ್ರೆ ಮಾಡ್ತಾ ಇದ್ದೀರಿ, ಯಾಕೆ ಅವ್ರಿಗೆ ಮನಸ್ಸು ಕರಗ್ಲಿಲ್ವಾ ಅಂತ ರೈತರ ಬಗ್ಗೆ? ಯಾಕೆಂದ್ರೆ ಅವರು ನಿಮ್ಮನ್ನ ನೋಡುವಂತ ಪ್ರಯತ್ನ ಮಾಡ್ತಾ ಇಲ್ವಾ ಅಂತ? ಯಾಕೆ ಕಣ್ಮುಚ್ಚಿ ಕುತ್ಕೊಂಡ್ಬಿಟ್ಟಿದಾರ ನಿಮ್ಮ ಭಾಗದ ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ? ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಕೂಡ ನಿಮ್ಮ ಭಾಗದ ಶಾಸಕರೇ ಆಗಿ ಆಯ್ಕೆಯಾಗಿ ಬಂದಿರುವಂತವ್ರು, ಯಾಕೆ ಅವರು ಇವತ್ವರೆಗೂ ನಿಮಗೆ ಕೃಪೆ ತೋರಿಲ್ಲ ಅಂತ? ಹೌದು, ಏನು 100 ಭಾಗದ ಶಾಸಕರು ಅಲ್ಲಿ JDS ಶಾಸಕರು ಇದ್ದಾರೆ. ನಮ್ಗೆಲ್ಲ ಗೊತ್ತಿದೆ ಯಾವ ಸರ್ಕಾರ ಇರುತ್ತೆ ಆ ಶಾಸಕರಿಗೆ ಸ್ವಲ್ಪ ಹೆಚ್ಚಿನ ಅನುದಾನ ಕೊಡ್ತಾರೆ. ವಿರೋಧ ಪಕ್ಷದ ಶಾಸಕರಾದ್ರಿಂದ ಅವರು ಹಣವನ್ನ ತರಲಿ ವಿಫಲವಾಗಿದ್ದಾರೆ. ಆ ಸರ್ಕಾರ ಈಗ್ಲಾದ್ರೂ ಎಚ್ಚೆತ್ತು ಈ ಒಂದು ಹೋರಾಟದ ರೈತರ ಅನುಕೂಲಕ್ಕಾಗಿ, ಹೌದು ಸಿದ್ದರಾಮಯ್ಯನವರು ಹಿಂದೆ ಚಾಮರಾಜನಗರ ಸಹ ಮೈಸೂರು ಡಿಸ್ಟಿಕ್ಕಲ್ಲೇ ಇದ್ದಂಥವ್ರು, ಈಗ ಸಪರೇಟ್ ಆಗಿರೋದೇ ಚಾಮರಾಜನಗರ. ಅವ್ರಿಗೆ ಗೊತ್ತಿದೆ, ಸಿದ್ದರಾಮಯ್ಯನವರು ಸಹ ರೈತ ಸಂಘದಿಂದ ಹೋರಾಟದಿಂದಂತೆ ಬಂದಂತೆ ಅವರು ಪ್ರೊಫೆಸರ್ ಶಿಷ್ಯ ಅಂತ ಅವರೇ ಹೇಳ್ಕೊತಾ ಇದ್ದಾರೆ. ಆದ್ರಿಂದ ರೈತರ ಸಮಸ್ಯೆಗಳು ಎಲ್ಲ ಅವ್ರಿಗೆ ಅರಿವಿದೆ. ಆದ್ರಿಂದ ಈಗ್ಲಾದ್ರೂ ಸಿದ್ದರಾಮಯ್ಯನವರು ತಕ್ಷಣ ಈ ಬಜೆಟ್ ನಲ್ಲಿ 490 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ರೆ 100 ಭಾಗದ ಎಲ್ಲ ಮುಕ್ಕಾಲು ತಾಲೂಕು ನೀರಾವರಿಯಿಂದ ಸಮೃದ್ಧಿಯಿಂದ ರೈತರು ಬದುಕ್ತಾರೆ. ಆದ್ರಿಂದ ಈ ಬಜೆಟ್ ನ ಹಣ ಬಿಡುಗಡೆ ಮಾಡ್ಬೇಕು ಅಂತ ನಮ್ಮ ಒತ್ತಾಯ. ಯೋಧ ಆಗಿರ್ಬೋದು, ರೈತರಾಗಿರ್ಬೋದು, ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ಬೆನ್ನೆಲುಬುಗೆ ಎಲ್ಲೋ ಒಂದ್ ಕಡೆ ಸರ್ಕಾರ ಆಗ್ಲಿ, ದೇಶ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ ಎಲ್ಲೋ ಒಂದ್ ಕಡೆ ಕುಂಠಿತ ಮಾಡ್ತಾ ಇದೆ. ಯಾಕೆ ಈ ತರ ಕುಂಠಿತ ಮಾಡ್ತಾ ಇದೆ? ಅದೇ ನೀವ್ ಹೇಳ್ತಾ ಇದ್ದಾಗೆ ಜಸ್ಟ್ ಮೂಲಭೂತ ಸೌಕರ್ಯಗಳು ಕೂಡ ನಿಮ್ಗೆ ಒದಗಿಸ್ಕೊಡ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳಿಗೆ ನೀರಾಗ್ಲಿ, ವಿದ್ಯುತ್ ಆಗ್ಲಿ ಒದಗಿಸ್ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಾಗ್ಲಿ, ಮೊಮ್ಮಕ್ಕಳಾಗ್ಲಿ ಯಾವ ರೀತಿ ಇದನ್ನ ತಗೋಬೇಕು ಅಂತ ಹೇಳ್ತಾ ಇದ್ರೆ, ನೀವೇ ಹೇಳ್ತಾ ಇರೋ ಹಂಗೆ ಎಲ್ಲಾ ರೈತರು ಹೇಳ್ತಾ ಇರೋಂಗೆ ಮಕ್ಕಳುಗಳೆಲ್ಲ ಈಗ ಊರ್ ಬಿಡ್ತಾ ಇದಾರೆ ಅಂತ. ಊರ್ ಬಿಟ್ಟಾಗ ಒಂದು ಗ್ರಾಮನೇ ಎಲ್ಲೋ ಒಂದ್ ಕಡೆ ಸ್ಮಶಾನ ತರ ಆಗ್ಬಿಡುತ್ತೆ ಅನ್ಸುತ್ತೆ. ಸೊ ಇದನ್ನ ನೀವು ಯಾವ ರೀತಿ ಖಂಡಿಸ್ತೀರಿ? ಸರ್ಕಾರಕ್ಕೆ ಯಾವ ರೀತಿ ನೀವು ಎಚ್ಚರಿಕೆನ ಕೊಡ್ತಿದ್ದೀರಿ ಅಂತ? 1945ರಲ್ಲಿ ನಮಗೆ ಸ್ವತಂತ್ರ ಬಂತು. ಇವಾಗ 79 ವರ್ಷ ಆಗಿದೆ. ಮೊದಲ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಭಾರತ ದೇಶದ ಬೆನ್ನೆಲುಬು ರೈತರು ಅಂತ ಹೇಳಿ ಹಸಿರು ಸಾಲನ್ನು ಹಾಕೊಂಡು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಯಾವುದೇ ರೀತಿ ಸರ್ಕಾರದಲ್ಲಿ ಸಬ್ಸಿಡಿಗಳು ಸಿಗಲ್ಲ. ಹೆಸರು ಬೇಕಾದ್ರೆ ರೈತರ ಹೆಸರಲ್ಲಿ ಪ್ರಮಾಣ ಮಾಡ್ತಾರೆ ವಿನಃ ಅದರಲ್ಲಿ ಬರ್ತಕ್ಕಂಥ ನಮಗೆ ಅನುದಾನವೋ ಪ್ರೋತ್ಸಾಹನವೋ ಯಾವುದು ಸಿಗ್ತಿಲ್ಲ. ಇವತ್ತು ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಆಗಲಿ ಅಥವಾ ಅವರಿಗೆ ತಾರ್ಪಾಲು, ಹನಿ ನೀರಾವರಿ, ಈ ತರ ಸ್ಪ್ರಿಂಕ್ಲರು, ಈ ತರ ಕೂಡ ಯಾವ ರೀತಿ ಅದೆಲ್ಲ ನಮಗೆ ಸಬ್ಸಿಡಿ, ಯೂರಿಯಾ ಕಾಂಪ್ಲೆಕ್ಸ್ ಆಗಲಿ ಯಾವುದಾಗ್ಲಿ ಸಬ್ಸಿಡಿ ದೊರಕ್ತಾ ಇಲ್ಲ. ನಮ್ಮದು ಕುಗ್ರಾಮ. ನಮ್ಮ ಗ್ರಾಮವನ್ನು ಮಳೆಯಾಶ್ರಿತವಾದ ನಮ್ಮ ಗ್ರಾಮ, ನಮ್ಮನೂರು ತಾಲೂಕು ಯಾವಾಗಲೂ ಮಳೆಯಿಂದ ಕುಡಿತಕ್ಕಂಥ ಮಳೆಯಾಶ್ರಿತ ವ್ಯವಸಾಯ ನಾವು. ಈಗ ಒಂದು ಕಳೆದ 5-10 ವರ್ಷದಿಂದ ನಮಗೆ ಮಳೆ ಕುಂಠಿತವಾಗಿದೆ. ಆದ್ದರಿಂದ ಕೆರೆ ಕಟ್ಟೆಗಳಿಗೆ ಮತ್ತು ಡ್ಯಾಮ್ಗಳಿಗೆ ಮಳೆ ಇಲ್ಲದ ಕಾರಣ ಬರಪೀಡಿತವಾಗಿರುತ್ತದೆ. 2009-2010 ಸಾಲಿನಲ್ಲಿ 185 ಕೋಟಿ ಇದು ಕ್ರಿಯಾ ಯೋಜನೆ ಆಗಿತ್ತು, DPR ಆಗಿತ್ತು. ಅದನ್ನ DPR ಅನುಮೋದನೆ ಮಾಡಿದ್ರೆ 62ಗೆ ನಮಗೆ ಅಂತರ್ಜಲ ಜಾಸ್ತಿ ಆಗಿ ವ್ಯವಸಾಯಕ್ಕೆ ಬಹಳ ಉತ್ತೇಜನವಾಗ್ತಿತ್ತು. ನಮ್ಮ ರೈತರುಗಳು ಯಾರು ಉಳ್ಳೆ ಹೋಗ್ತಾ ಇರಲಿಲ್ಲ. ಈಗ 491 ಕೋಟಿ ಅನುದಾನವಾಗಿದೆ. ನಾವು ಇದ್ರ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ದೀವಿ. ಮೈಸೂರು ಜಿಲ್ಲಾಧಿಕಾರಿ ಮುಂದೆ ಮತ್ತು ಚಾಮರಾಜನಗರದಲ್ಲಿ ಹನೂರು ತಾಲೂಕು ಆಫೀಸಲ್ಲಿ ಮತ್ತೆ ರಸ್ತೆ ತಡವಲ್ಲಿ ಮತ್ತು ಬೈಕ್ ರ್ಯಾಲಿ ಮತ್ತು ಇತರ ರ್ಯಾಲಿಗಳಲ್ಲಿ ಸುಮಾರು ಬಾರಿ ಹೋರಾಟವನ್ನು ಮಾಡಿದ್ದೀವಿ. ನಮ್ಮ ಆಹ್ವಾನ ಸ್ವೀಕರಿಸ್ಕಿದ್ದಾರೆ ಮತ್ತೆ ಅದ್ಮೇಲೆ ಅನುಮೋದನೆ ಬರಲ್ಲ. ಆದ್ದರಿಂದ ನಾವೆಲ್ಲರೂ ಸೇರಿ 2000 ಈ ಮಾರ್ಚ್ 6ರಲ್ಲಿ ಬಜೆಟ್ ಮನ್ನಣೆ ಆಗುತ್ತೆ. ಈ ಸದ ನಮಗೆ ಅನುಮೋದನೆ 490 ಕೋಟಿ ಬಿಡುಗಡೆ ಆಗಲೇಬೇಕು ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರು ನಿರ್ಧಾರ ಮಾಡಿ ನಾವು ಬುಧವಾರ 25ನೇ ತಾರೀಕು ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರನ ಬೆಟ್ಟದ ಹತ್ತಿರ ಇರೋದು ನಮ್ಮದು ಅಜ್ಜಿಪುರ. ಕೊಳ್ಳೇಗಾಲದಿಂದ ಬೆಂಗಳೂರಿಗೆ 140 ಕಿಲೋಮೀಟರ್, ಅಲ್ಲಿಂದ 60-80 ಕಿಲೋಮೀಟರ್, ಮೊತ್ತ 220 ಕಿಲೋಮೀಟರ್ ಆಗುತ್ತೆ. ನಾವು ಅಜ್ಜಿಪುರದಿಂದ ನಾವು ಪಾದಯಾತ್ರೆಯನ್ನ ಮಾಡ್ಕೊಂಡು ಬಂದಿದ್ವಿ. ಈಗ ಇವತ್ತು 5ನೇ ದಿವಸ. ಈಗ 5ನೇ ದಿವಸ ಬರುವ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಲ್ಲಿ ಕುಂಬಳಗೋಡು ಹತ್ರ ನಮಗೆ ಪೊಲೀಸ್ನವರು ಅಟ್ಯಾಕ್ ಹಾಕೊಂಡ್ರು. ಪೊಲೀಸ್ನವರು ನಮಗೆ ಅಟ್ಯಾಕ್ ಹಾಕಿದಾಗ ಅವರು ಮಫ್ಟಿಯಲ್ಲಿ ಬಂದು ನನ್ನನ್ನು ಅಟ್ಯಾಕ್ ಮಾಡಿದ್ರು. ಅವ್ರು ಯಾವುದು ಡ್ರೆಸ್ ಇರಲಿಲ್ಲ, ಮಫ್ಟಿಯಲ್ಲಿ ಅಟ್ಯಾಕ್ ಮಾಡಿದ್ರು. ನಾವು ರೈತರು ಸಾಲ ಕೊಟ್ಟಿದ್ದೀವಿ. ನಮ್ಮ ಮಹೇಶ್ ಕುಮಾರ್ ಹೇಳಿದ್ರು, ನೀವು ಮಫ್ಟಿಲಿದ್ರಿ, ನೀವು ಮುಟ್ಟಂಗಿಲ್ಲ, ನೀವು ಯಾರಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿ. ಆಮೇಲೆ ನಾವು ಅಲ್ಲಿ ಸ್ವಲ್ಪ ಹೊತ್ತು ನಮಗೆ
ಅಲ್ಲಿ ವಾದ ವಿವಾದ ನಡೀತು. ವಾದ ವಿವಾದ ನಡೆತಕ್ಕಂಥ ಸುಮಾರು ಹೊತ್ತು ಟ್ರಾಫಿಕ್ ಜಾಮ್ ಆಗಿತ್ತು. ಮತ್ತು ನಂತರ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಡಗಪುರ ನಾಗೇಂದ್ರನವರು ಫೋನ್ ಮುಖಾಂತರ ಕರೆ ಮಾಡಿ ನಾವು ಔಟ್ ಸ್ಪೀಕರ್ ಹಾಕಿ ಅದನ್ನೆಲ್ಲ ಮಾತಾಡಿದಾಗ ಅದು ರಾಷ್ಟ್ರೀಯ ಹೆದ್ದಾರಿ ಆದ್ದರಿಂದ ಅದು ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಅಲ್ಲಿಯವರೆಗೆ ಮಾತ್ರ ಅದಕ್ಕೆ ಆದೇಶ ಇರುತ್ತದೆ ಮತ್ತು ಅದಕ್ಕೆ ಆದೇಶ ಇಲ್ಲ. ಅದರಿಂದ ತಾವು ದಯಮಾಡಿ ನಾಳೆ ಫ್ರೀಡಮ್ ಪಾರ್ಕ್ಗೆ ನಾವು ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಸಾಮಿಯಾನ ಮತ್ತು ಚೇರ್ಸ್ಗಳೆಲ್ಲ ವ್ಯವಸ್ಥೆ ಆಗಿದೆ ಮತ್ತು ಇಲ್ಲಿಂದ ನಿಮಗೆ ಪೊಲೀಸ್ನವರು ಬಸ್ನಲ್ಲಿ ಕರ್ಕೊಂಡು ಬಿಡ್ತಾರೆ. ಅದುವರೆಗೂ ನೀವು ಯಾರು ಇದು ಮಾಡಿ ಶಿಸ್ತು ಶಾಂತಿಯಾಗಿರಿ ಅಂತೇಳಿ ನಮ್ಮ ಬಡವಲ್ಪುರ ರಾಜ್ಯ ಕನ್ನಡ ರಾಜ್ಯ ಅಧ್ಯಕ್ಷರಾದ ಅಣ್ಣನವರು ನಮಗೆ ಫೋನ್ ದೂರವಾಣಿ ಮುಖಾಂತರ ನಮಗೆ ಕರೆಯನ್ನು ಮಾಡೋದಕ್ಕೆ ನಾವು ಅಲ್ಲಿಂದ ಈ ಮಂಟಪದಲ್ಲಿ ನಾವು ಇವತ್ತು ಇದ್ದೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯಕ್ಕೆ ನನಗಿಲ್ಲ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯದಾಗಬೇಕಾದ್ರೆ 491 ಕೋಟಿ ಮಾರ್ಚ್ 6ರಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಎಲ್ಲರಿಗೂ ಸಿಹಿ ಸುದ್ದಿ ಆಗುತ್ತೆ. ಇಲ್ಲ ಅಂದ್ರೆ ಹಣ ಬಿಡುಗಡೆ ಮಾಡಿದಂತ ಇಡೀ ಹನೂರು ತಾಲೂಕು, ಮಂಡ್ಯ, ಮೈಸೂರು, ಚಾಮರಾಜನಗರ, ಎಂಟೈರ್ ಕರ್ನಾಟಕ ರಾಜ್ಯ ರೈತ ಸಂಘವು ಅಲ್ಲಿ ಮುತ್ತಿಗೆ ಆಗೋ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದು ಅತಿ ಮುತ್ತಿಗೆ ಅಂತಲ್ಲ, ಅದು ವಿಧಾನಸಭೆಯ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಸರ್ಕಾರಕ್ಕೆ ಎಚ್ಚೆತ್ತುಕೊಂಡು ಈ ಮಾರ್ಚ್ 6ರಂದು ಹಣ ಬಜೆಟ್ ನ ಬಿಡುಗಡೆ ಮಾಡಬೇಕಾಗಿ ನಾವು ಒತ್ತಾಯ ಮಾಡ್ತೇವೆ. ಒಂದು 5 ದಿನ ಅಲ್ಲಿ ಸರ್ ಎಷ್ಟು ಜನ ವಾಸ ಇದ್ದೀರಿ ಅಂತ? ಅಲ್ಲಿ ಇರೋದು ನಾವು ಅಲ್ಲಿ ಆಲಂಬಾಡಿ ಅಂತ ಇರೋದು ಒಂದು 250 ಜನ ಇರ್ತಾ ಇದ್ವಿ. 250 ಮನೆ ಇರೋದು ಅಲ್ಲಿಗೆ. ಅಲ್ಲಿ ಒಗ್ಯಾನಿಕಲ್ ಫಾಲ್ಸ್ ಅಂದ್ರೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಅದು ಮಾಡಿಲ್ಲ ಅವರು. ಒಗ್ಯಾನಿಕಲ್ ಆದ್ರ ಅಲ್ಲಿ ಡೆವಲಪ್ಮೆಂಟ್ ಯಾವುದು ಮಾಡಿಲ್ಲ. ತಮಿಳ್ನಾಡು ಕಡೆ ಎಲ್ಲ ಒಂದೇ ಸ್ವಲ್ಪ ಒಂದು ಬರ್ಲಂಗಿದೆ, ಅದು ಒಂದೇ ಫಾಲ್ಸ್ ಇರುತ್ತೆ. ಸ್ವಲ್ಪ ಆ ಕಡೆ ಒಲೆ ದಾಡಿಸಿದ್ರೆ ತಮಿಳ್ನಾಡು, ಈ ಕಡೆ ಕರ್ನಾಟಕ. ನಾವು ಅಲ್ಲಿ ತೆಪ್ಪ ಹೊಡ್ಸಿದ್ರಿ. ಅಲ್ಲಿ ಗೋಪಿನಾಥ ಪಂಚಾಯತ್ ಅವ್ರು ಇರೋರು ಎಲ್ಲ ಒಗ್ಯಾನಿಕಲ್ ಫಾಲ್ಸ್ ಎಲ್ಲ ತೆಪ್ಪ ಹೊಡ್ಸಿದ್ನಿ. ಅಲ್ಲಿ 300 ಜನ ಇರ್ತಿದ್ವಿ ನಾವು ಬೋಟ್ ಓಡಿಸೋರು. ಅವರು ನಾವು 150 ಜನ ಒಂದ್ ಜನ ಡಿವೈಡ್ ಮಾಡಿಸ್ಬಿಟ್ಟು ಓಡಿಸ್ತಾ ಇದೀನಿ ತೆಪ್ಪ. ಅಲ್ಲಿ ಏನಾದ್ರೆ ಟೂರಿಸ್ಟ್ ಅವರು 800 ರೂಪಾಯಿ ಟಿಕೆಟ್ ಮಾಡಿದ್ದಾರೆ. ನಾವು ಅದು ಸಂಘ ಮಾಡಿಬಿಟ್ಟು ಅದೆಲ್ಲ ಅದಕ್ಕೆ ಫಸ್ಟ್ ಇದ್ರು 500 ರೂಪಾಯಿ ಇದ್ರು. ಅವುಗಳು 100 ರೂಪಾಯಿ ಇದ್ಕೊಂಡು 400 ರೂಪಾಯಿ ನಮ್ಗೆ ಕೊಟ್ಟರು. ಇವತ್ತು ನಾವು ಸಂಘ ಮಾಡಿ ಎಲ್ಲ ಹೋಗಿ ಮಾತಾಡಿಸಿ ನಗರ ಎಲ್ಲ ಡಿಸೈಬಿಸಿ ಇಲ್ಲಿ ಎಲ್ಲ ಮಾತಾಡಿ ಮೇಲೆ 800 ರೂಪಾಯಿ ಟಿಕೆಟ್ ಮಾಡಿದ್ರು. 800 ರೂಪಾಯಿ ಮಾಡ್ಬಿಟ್ಟು 200 ರೂಪಾಯಿ ಇದಕ್ಕೆ ನಮ್ಗೆ 600 ರೂಪಾಯಿ ಕೊಡ್ತಾ ಇದ್ದಾರೆ. 600 ರೂಪಾಯಿ ಕೊಟ್ಟರೆ ನಾವು ಅಲ್ಲಿ 150 ಜನ ಭಾಗ ಮಾಡ್ಬೇಕಾಗುತ್ತೆ. ಅವ್ರು ಅದು 200 ರೂಪಾಯಿ ತಗೊಂಡು ಯಾವುದು ಮಾಡಿಲ್ಲ. ಅಲ್ಲಿಗೆ ಒಗ್ಯಾನಿಕಲ್ ಫಾಲ್ಸ್ ಅಂದ್ರೆ ಯಾರು ಟೂರಿಸ್ಟ್ ಅವ್ರು ಬಂದ್ರೆ ಬೋರ್ವೆಲ್ ನೀರು ತೆಪ್ಪೋಡ್ಸೋದು. ಅಲ್ಲಿ ಏನು ಬಂದ್ರೆ ಜನ ಬರೋರು ಕುತ್ಕೊಂಡು ಒಂದು ಊಟ ಗಿಟ ಮಾಡ್ಕೊಂಡು ಹೋಗಾಗ ಜಾಗ ಏನು ಮಾಡಿಲ್ಲ. 200 ರೂಪಾಯಿ ಸುಮ್ಮನೆ ದುಡ್ಡು ತೆಗಿತಾರೆ ಅಷ್ಟೇನೆ, ತಗೊಂಡು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸರ್ ನೀವು ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳಿದ್ರಿ, ಕರೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ. ಯಾವಾಗ ಇಲ್ಲ ಮೇಡಮ್, ಅದು ನಮಗೂ ಪಟ್ಟ ಕೊಟ್ಟಿಲ್ಲ, ನಮ್ಗೆ ಕರೆಂಟ್ ಇದಿಲ್ಲ, ನೀರು ವಸ್ತಿ ನೀರು ಇಲ್ಲ. ಆ ಒಳೆ ನೀರು ಕುಡಿಬೋದಾಯ್ತು ತಗೊಂಡು ಬಂದು. ನಮಗೂ ಜಮೀನು ಹಿಡಿದು ಅವ್ರು ಆವಾಗಳಿಂದ ಜಮೀನಿಗೂ ಏನು ಕೊಟ್ಟಿಲ್ಲ, ನಮ್ಗೆ ಹಕ್ಕುಪತ್ರವನ್ನು ಕೊಟ್ಟಿಲ್ಲ, ಯಾವುದು ನಮ್ಗೆ ಅದು ಏನು ಕೊಟ್ಟಿಲ್ಲ. ಸುಮ್ಮನೆ ಇರ್ತಾ ಇದೀನಿ, ಸುಮ್ಮನೆ ಓಡಿಸ್ಕೊಂಡು ಜಮೀನು ಓಡಿಸ್ಕೊಂಡು ಇರ್ತಾ ಇದೀನಿ ಅಷ್ಟೇನೆ. ಬೇರೆ ಕೇಳಿದ್ರೆ ಅದು ನಾವು ಏನು ಮಾಡ್ತೇವೆ ಎಲ್ಲ ಮಾಡ್ಕೊಟ್ಟಿಲ್ಲ. ಎಷ್ಟು ವರ್ಷದಿಂದ ನೀವು? ನಾವು ನಮ್ಮ ತಾತ ಕಾಲದಿಂದ ಇರ್ತಾರೆ ಮೇಡಮ್. ನಮ್ಮ ತಾತ ಕಾಲದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರು ವಯಸ್ಸಾಗಿ ಅವರೆಲ್ಲ ತಿರೋಗ್ಬಿಟ್ರು. ಮತ್ತೆ ನಮ್ಮ ಅಪ್ಪ ಅವರು ವಯಸ್ಸಾಗಿದೆ, ನಮಗೂ ವಯಸ್ಸಾಗಿಬಿಟ್ಟು ನಮ್ಮ ಮಕ್ಳಾದ್ರೆ ಸ್ವಲ್ಪ ಮಾಡ್ಬೇಕಂತ ನಾವೆಲ್ಲ ಸ್ವಲ್ಪ ಸೇರ್ಕೊಂಡು ಸಂಘ ಸೇರ್ಕೊಂಡು ಇದು ರೈತ ಸಂಘ ಮಾಡ್ಕೊಂಡು ಎಲ್ಲ ಮಾತಾಡ್ಬಿಟ್ಟು ಹಿಂಗೆ ತೀರ್ಮಾನ ಆಗಿ ಇಲ್ಲಿ ಬಂದಿದ್ದೀವಿ. ಅಲ್ಲಿ ನಮ್ಗೆ ಏನಂದ್ರೆ ನಮ್ ಕರೆಂಟು, ಒಂದು ರೋಡ್ ವಸ್ತಿ, ನಮ್ಮ ಜಮೀನಿಗೆಲ್ಲ ಹಕ್ಕುಪತ್ರ ಕೊಡ್ಬೇಕು. ನಮ್ಗೆ ಇದು ಒಂದು ಮಾಡಿದ್ರೆ ಸರಿ ಆಯ್ತು. ಯಾರನ್ನ ಕೇಳ್ತಾ ಇದ್ರಿ ಹಕ್ಕುಪತ್ರ ಕೊಡಿ ಅಂತ? ಯಾರ ಮುಂದೆ ನಿಮ್ಮ ಅಹವಾಲುಗಳನ್ನ ಹೇಳ್ತಾ? ಎಲ್ಲ ಆಫೀಸ್ ಹತ್ರ ಕೇಳಿದೀನಿ ಮೇಡಮ್, ಯಾರು ಬಂದು ಕೊಟ್ಟಿಲ್ಲ. ಯಾರು ಭದ್ರ ಕೊಡ್ತೇನೆ ಅಂತ ಹೇಳ್ತಾ ಇದ್ರ. ಮತ್ತೆ ಏನು ಹೇಳಿ ಕರೆಂಟ್ ಇದು ಅದು ಬಂದಿಲ್ಲ. ನೀರು ಗೋಪಿನಾಥಲ್ಲಂತೂ ಪೈಪ್ ಲೈನ್ ಹಾಕ್ಬಿಟ್ಟು ಅಲ್ಲಿ ಊರೊಳಗೆ ಬಿಟ್ಟಿದ್ದಾರೆ. ನೀರು ಅಲ್ಲಿಂದ ಕೆಲಸ ಕೊಟ್ಟಿಲ್ಲ ಕುಡಿಯ ನೀರಿಗೆ. ಫಾರೆಸ್ಟ್ ಅವರು ಎಲ್ಲ ತಡೆ ಮಾಡಿ ಅವ್ರಿಗೆ ಕೇಳಿದ್ರೆ ಪರ್ಮಿಷನ್ ಕೊಟ್ಟಿಲ್ಲ, ಅವರು ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದ್ರು. ಅದೇ ಅಲ್ಲಿ ಒಂದು ಹಾಸ್ಪಿಟ್ಲ್ ಅದಕ್ಕೆ ಹೋಗ್ಬೇಕಿದ್ರೆ ನಾವು ಅಲ್ಲಿಗೆ ಬರ್ಬೇಕಾಗುತ್ತೆ, ಬೆಟ್ಟ ಬರ್ಬೇಕು, ಇಲ್ಲಾಂದ್ರೆ ತಮಿಳ್ನಾಡು ಕಡೆ ಹೋಗ್ಬೇಕಾಗುತ್ತೆ. ಅದು ಸ್ವಲ್ಪ ವಸತಿ ಎಲ್ಲ ಮಾಡಿಲ್ಲ ನಮಗೆಲ್ಲ. ಎಲ್ಲ ಕೇಳಿದೀನಿ ಸರ್, ಅವ್ರ ಜೊತೆಗೆ ಎಲ್ಲಾ ಮಾತಾಡಿದೀನಿ, ಎಲ್ಲಾ ಅರ್ಜಿ ಕೊಟ್ಟಿದೀನಿ, ಅವ್ರ ಜೊತೆಗೆ ಎಲ್ಲಾ ಮಾತಾಡ್ಸಿನಿ. ಎಲ್ಲಾ ಕಡೆ ಹೋಗಿ ಮಾತಾಡ್ಸಿನಿ ಸರ್. ನಗರ ಹೋಗಿದ್ದೋ, ಇಲ್ಲಿ ವಿಮಾನ ಸಂಖ್ಯೆ ಹೋಗಿದ್ದೋ ಎಲ್ಲ ಕೊಟ್ಟಿದೀನಿ ಸರ್. ನಾವು ತೆಪ್ಪ ಕೊಡ್ತಾ ಇದೀನಿ, ಮಾಡ್ತೀನಿ, ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳ್ತಾ ಇದ್ರ. ನಾವು ಒಂದು 10 ವರ್ಷ ಅಂತ ಹೇಳ್ತಾ ಇದೀನಿ ಮೇಡಮ್.
10 ವರ್ಷಂತೆ ನಾವು ಇದೆಲ್ಲ ಹೋಗಿ ಮಾಡ್ಕೊಂಡು ಇರ್ತಾ ಇದ್ವಿ. ಇವತ್ತೇನು ನೀವು ಮನೆ ಮಠ ಬಿಟ್ಟು ಹೆಣ್ಮಕ್ಳೆಲ್ಲ ಮಕ್ಳನ್ನೆಲ್ಲ ಬಿಟ್ಟು ತೋಟ ಬಿಟ್ಟು ಹೊಲ ಬಿಟ್ಟು ನೀರಿಗೋಸ್ಕರ ವಿದ್ಯುತ್ಗೋಸ್ಕರ ಹೋರಾಟ ಮಾಡ್ಕೊಂಡು ನಡ್ಕೊಂಡ್ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ? ನಿಮ್ಮ ಅಲ್ಲಿನ ಜನಪ್ರತಿನಿಧಿಗಳು ನಿಮ್ಗೆ ರೆಸ್ಪಾನ್ಸ್ ಮಾಡಿಲ್ವಾ ಅಂತ? ನಮಗೆ ನಾವು ಅಜ್ಜಿಪುರ ಬಿಟ್ಟು ರಾಮಪುರದಿಂದ ಬಂದೀವಿ. ಆದ್ರೂ ನಮ್ಗೆ ಚಾನಲ್ ಎಲ್ಲ ತೆಗೆದ್ರು. ಈಗಾಗ್ಲೇ ತೆಗ್ದು 20 ವರ್ಷ ಮೇಲೆ ಆಗದೆ. ಮೇಲೆ ಆದ್ರೂ ಇನ್ನೂ ನೀರ್ ಬಿಡ್ತಾ ಇಲ್ಲ. ನೀರ್ ಬಿಟ್ರು ಒಂದ್ ದಿನ 2 ದಿನ ಸ್ವಲ್ಪ ಮೇನ್ 1-2 ಬಿಡ್ತಾರೆ, ಜಾಸ್ತಿ ಬಿಡ್ತಾ ಇಲ್ಲ. ಅದರಿಂದ ಈಗ ನಾವೀಗ ಅರ್ಶನ ಹಾಕಿದ್ರು 9 ತಿಂಗಳು ಬೇಕು, ಒಂದ್ ಜೋಳ ಬೆಳೆದ್ರು 5 ತಿಂಗಳು ಬೇಕು. ಆದ್ರೂ ಅದಕ್ಕೆ ಅರ್ಧ ನೀರ್ 2 ದಿನ ಬಿಟ್ಬಿಟ್ರೆ ಅಲ್ಲಿ ನೀರ್ ಸಾಲ್ತಾ ಇಲ್ಲ. ಅದನ್ನ ನಂಬಿಬಿಟ್ಟು ನಾವೇನ್ ಮಾಡ್ತೀವಿ, ಈಗ ಎಲ್ಲ ದುಡ್ಡು ಇರ್ತಾವೋ ಬಡ ಶ್ರೀಮಂತ ಇರ್ತಾವೋ 10-20 ಸಾಲ ಈಸ್ಕೊಂಡು ಹಾಕತ್ತೀವಿ. ಆ ಸಾಲ ಕಟ್ಟಬೇಕು ಅಂತ ಹಿಡ್ಕೊಂಡಾಗ ನಾವು ಸಾಲ ಕಟ್ಟಕ್ ಆಗಲ್ಲ. ನಾವು ಆಧಾರ್ ಕಾರ್ಡು ಅವು ಇವು ಲೋನ್ ಗೀನು ತೆಗೆದೆಲ್ಲ ಹಾಕಿದ್ವು, ಅದು ಬೆಲೆ ಬಂದಿಲ್ಲ. ಅದ್ಮೇಲೆ ಎಲ್ಲ ಗಂಡಸರು ಊರ್ ಬಿಟ್ಬಿಟ್ಟು ಮಕ್ಕಳು ಗಂಡಸರು ಎಲ್ಲ ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾರೆ. ನಾವು ಹೆಂಗಸರು ಮಾತ್ರ ಮನೇಲಿ ಇದ್ಕೊಂಡು ಏನು ಮಾಡಕ್ ಆಯ್ತಾ ಇಲ್ಲ. ಅವ್ರು ಎಷ್ಟೊತ್ತು ಬಂದಾರೋ ಏನ್ ಬಂದಾರೋ ಅಂತ ನಮ್ನ ತಡೆಯಕ್ ಆಗಿರ್ಲಿಲ್ಲ. ಅಲ್ಲಿ ಅವ್ರು ಹೋಗ್ಬಿಟ್ಟು ಮನೆಗ್ ಬಂದಿರತ್ತೆ ಗ್ಯಾರಂಟಿ, ಬರ್ದೇ ಇದ್ರೆ ನಾವ್ ಹೆಂಗ, ಆ ನೀರು ಇಲ್ಲ, ನಾವ್ ಹೆಂಗ್ ಮಾಡಿ ಜೀವನ ಮಾಡೋದು? ಅದಕ್ಕೋಸ್ಕರ ನಾವೆಲ್ಲ ನಡ್ಕೊಂಡು ಹೋರಾಟ ಮಾಡ್ಕೊಂಡ್ ಬಂದೀವಿ. ನಡ್ಕೊಂಡ್ ಬಂದಿದೀನಿ ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿವರೆಗೂ ಒಂದ್ 200 ಕಿಲೋಮೀಟರ್ ಆಯ್ತದೆ. 200 ಕಿಲೋಮೀಟರ್ ಅಷ್ಟು ದೂರ ಬಂದೀವಿ. ಬಂದಿದ್ರು ಇನ್ನೊಂದ್ ಸ್ವಲ್ಪ ದೂರ ಹೋದ್ರೆ ಬೆಂಗಳೂರು. ಅವ್ರು ಅಲ್ಲೂ ಬಿಡ್ತಾ ಇಲ್ಲ, ಇಲ್ಲಿ ಅಡ್ಡಕ್ಕೆ ನಿಲ್ಸ್ಬಿಟ್ಟಾರೆ. ಯಾರು ನಿಲ್ಸೋರು ನಿಮ್ಮನ್ನ ಅಡ್ಡಾಕಿ? ಅಡ್ಡಾಕಿ ಪೊಲೀಸ್ನವರು ನಿಲ್ಸ್ಬಿಟ್ಟಾರೆ. ಏನಂತ ಅಡ್ಡಾಕಿದ್ರು? ಅಲ್ಲಿ ಹೋಗ್ಬೇಡಿ ಅಂತ ನಿಲ್ಸವ್ರೆ. ಸರ್, ಇವತ್ತೇನು ಚಾಮರಾಜನಗರ ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಕಾಲ್ನಡಿಗೆ ಜಾಥಾ ಬಂದಿದ್ದಾರೆ. ಎಲ್ಲಾ ರೈತರು ಕೂಡ ಯಾವಾಗ್ಲೂ ಎಲ್ಲದಕ್ಕೂ ಹೋರಾಟ ಮಾಡೇ ಪಡಿಬೇಕಾ? ಯಾಕೆಂದ್ರೆ ರೈತರನ್ನ ಮಾತಾಡಿಸೋ ಹೋಗ್ತಾ ಇದ್ದಾಗ ಹೇಳ್ತಾರು ತಮ್ಮ ತಮ್ಮ ಗ್ರಾಮಗಳಲ್ಲಿ ನೀರಿನ ಸೌಲಭ್ಯ ಇಲ್ಲ, ವಿದ್ಯುತ್ ಸೌಲಭ್ಯ ಇಲ್ಲ ಅಂತ. ಎಲ್ಲಿದೆ ಬಂದಿದೆ ನಮ್ ದೇಶ? ಇವತ್ತು 2026 ಬಂದ್ರು ಕೂಡ ಮೂಲಭೂತ ಸೌಕರ್ಯಗಳಿಲ್ಲದೆ ರೈತರನ್ನ ಯಾಕೆ ಸರ್ಕಾರ ವಂಚಿಸ್ತಾ ಇದೆ ಅಂತ ಹೇಳ್ತೀರಿ ಸರ್ ನೀವು? ನಗರ ಅಭಿವೃದ್ಧಿಗೆ ಜನ ಕೇಳದೇ ಇದ್ರು ತಾನಾಗೆ ತಾನು ನೀರು ಬರ್ತದೆ. ದೂರದ ಕಬಿನಿಯಿಂದ ಬೆಂಗಳೂರು ನೀರು ಬರ್ತದೆ, ಕಾವೇರಿಯಿಂದ ನೀರು ಬರ್ತದೆ. ಆದ್ರೆ 77-78 ವರ್ಷ ಸ್ವಾತಂತ್ರ್ಯ ಬಂದು ಅನೂರು ಮಾದೇಶ್ವರ ಬೆಟ್ಟ ಪ್ರವಾಸ ಕೇಂದ್ರ, ಅಲ್ಲಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ 100 ಹಳ್ಳಿಗಳಲ್ಲಿ ಇವತ್ತು ಕುಡಿಯೋ ನೀರಿಗೆ ತೊಂದರೆ ಆಗಿದೆ. 800-900 ಅಡಿ ಆಳ ತೆಗೆದ್ರು ಕೂಡ ನೀರು ಬರ್ತಾ ಇಲ್ಲ. ನೀರು ತೋಡಿದ್ರು ಕೂಡ ಅಲ್ಲಿ ಕಲುಷಿತವಾದ ನೀರು ಬರ್ತದೆ, ಕುಡಿಯೋಕೆ ಯೋಗ್ಯವಿಲ್ಲದ ನೀರು. ಬಹಳಷ್ಟು ನಿರಂತರವಾಗಿ ಅಲ್ಲಿಯ ಜನ ಬಹಳ ಕಷ್ಟಪಟ್ಟು ಬಂದ ಜನಪ್ರತಿನಿಧಿಗಳಿಗೆ ಅರ್ಜಿ ಕೊಡೋದು, ಆ ಭಾಗ ಬಂದಂತ ಮಂತ್ರಿಗಳು, ಮುಖ್ಯಮಂತ್ರಿಗಳು, ರಾಜ್ಯಪಾಲರುಗಳಿಗೆ ಅರ್ಜಿ ಕೊಡೋದು, ಕೇಂದ್ರ ಮಂತ್ರಿಗಳಿಗೆ ಅರ್ಜಿ ಕೊಡೋದೇ ಮಾಡ್ಕೊಂಡು ಬಂದಿದ್ದಾರೆ. 2020-21ರಲ್ಲಿ ಆ ಕೊಳ್ಳೇಗಾಲ ತಾಲೂಕಿನ ಸರಗೂರಿಂದ ಉಡುದೊರಹಳ್ಳ ಅಲ್ಲಿಗೆ ನೀರು ತುಂಬಿಸಿದ್ರೆ ಸುಮಾರು 9 ಪಂಚಾಯಿತಿಯ ಬಹು ಹಳ್ಳಿಗಳಿಗೆ ನೀರು ಕೊಡಬೇಕು. 9 ಪಂಚಾಯಿತಿ, ಒಂದು ಪಂಚಾಯತಿಗೆ 10-12 ಹಳ್ಳಿ ಬರ್ತದೆ. ಯಾಕೆ 100 ಹಳ್ಳಿಗಳಿಗೆ ಕುಡಿಯೋ ನೀರಿಗೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿ 15,400 ಚಿಲ್ಲರೆ ಎಕರೆಗೆ ನೀರು ಕೊಡ್ಬೇಕು ಅಂತ ಪ್ರಾರಂಭ ಆಗಿದೆ. ಬರೀ 2,000 ಎಕರೆ ನೀರು ಕೊಡಕ್ ಆಗ್ತಾ ಇಲ್ಲ. 15,000 ಎಕರೆಗೂ ನೀರು ನಾವು ಕೊಡ್ಬೋದು ಅಚ್ಚುಕಟ್ಟಿಗೆ. ಜೊತೆಗೆ ಕೆರೆ ಕಟ್ಟೆಗಳನ್ನ ತುಂಬಿಸ್ಬೋದು. ಆ ಏರಿಯಾದಲ್ಲಿ ಆದ್ಯತೆ ಜನವಾರ ನೀರು, ಕೃಷಿ ನೀರು, ಅಂತರ್ಜಲವನ್ನು ಹಿಗ್ಗಿಸಲಿಕ್ಕೆ ಆಗುತ್ತೆ. ಎಷ್ಟು 491 ಕೋಟಿ ಇದೆ ಅಷ್ಟೇ. 491 ಕೋಟಿ ಸರ್ಕಾರಕ್ಕೆ ಏನು ದೊಡ್ಡದಲ್ಲ. ಮೆಟ್ರೋಗೆ 1,000 ಕೋಟಿ, NHಗೆ 1,000 ಕೋಟಿ, ಬೆಂಗಳೂರಿನ 3ನೇ ಹಂತಕ್ಕೆ ನೀರಿಗೆ ಕುಡಿಯ 1,000 ಕೋಟಿನ ವರ್ಷ ಬಡ್ಜೆಟ್ ಅಲ್ಲಿ ಇಟ್ಟಾಗದೆ. ಹಳ್ಳಿಗಳಿಗೆ ನೀರು ಕೊಡಿ ಅಂತ ಈಗ DPR ಆಗಿದ್ರು ಕೂಡ ಸರ್ಕಾರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಈ ಯೋಜನೆಯನ್ನ ಪೂರೈಸಕ್ಕೆ ಮುಂದುವರ್ಕೊಂಡು ಬರ್ತಿದೆ. ಈ ಬಡ್ಜೆಟ್ ಅಲ್ಲಾದ್ರೂ ಆಗ್ಲೇಬೇಕು. ಯಾಕಂದ್ರೆ ಮಾದೇಶ್ವರ ಬೆಟ್ಟದಲ್ಲಿ ಈಗ ಒಂದು 4-5 ತಿಂಗಳಲ್ಲಿ, ನಮ್ಗೆ ಒಂದು 6 ತಿಂಗಳಲ್ಲಿ ಒಂದು ಕ್ಯಾಬಿನೆಟ್ ಮಾಡಿದ್ದಾರೆ. ಆ ಭಾಗದ ಅಭಿವೃದ್ಧಿಗೋಸ್ಕರ MMLC ನಾವು ಕ್ಯಾಬಿನೆಟ್ ಮಾಡ್ತೀವಿ ಅನ್ನೋದು ಸರ್ಕಾರ ಪ್ರಚಾರ ತಗೊಂಡಿದೆ. ಆ ಯೋಜನೆಗಳಿಗೆ ನಾವು ಕಡತಗಳಿಗೆ ಅಲ್ಲಿ ಅಪ್ರೂವಲ್ ಕೊಟ್ಟಿದೆ ಅಂತ ಕೊಟ್ಟಿದೆ. ಪ್ರಾಥಮಿಕವಾದ ಒಂದು ಅಪ್ರೂವಲ್ ಕೊಟ್ಟಿದೆ. ಆದ್ರೆ ದುಡ್ಡು ಬರೀ ಪೇಪರ್ ಉಳ್ಕೊಬಿಡುತ್ತೆ ಯೋಜನೆ, ದುಡ್ಡು ಕೊಡದ್ರೆ ಆಗೋದಿಲ್ಲ. ಅದರಿಂದ ಆ ಭಾಗದ ಮಹಿಳೆಯರು ಖಾಲಿ ಬಿಂದೆ ಎತ್ಕೊಂಡು ಅವತ್ತು ಹೊರಟರು. 25ನೇ ತಾರೀಕು ಅಜ್ಜಿಪುರದಲ್ಲಿ. ಇವತ್ತು ಅಲ್ಲಿಂದ ಪಾದಯಾತ್ರೆ ಬಂದಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಯವರು, ಹತ್ರ ಜಿಲ್ಲೆಯವರೇ ಎಲ್ಲರೂ ಇರ್ತಾರೆ. ಆದ್ರೂ ಕೂಡ ಗಮನ ಸೆಳಿಬೇಕು, ಬಡ್ಜೆಟ್ ಅಲ್ಲಿ ಆಗ್ಲೇಬೇಕು. ರಾಜಕಾರಣಿಗಳು ಮಾತು ಕೊಟ್ಟು ತಪ್ಸ್ಕೊಬಿಟ್ಟಿದ್ದಾರೆ ಅನ್ನೋ ದಿನಕ್ಕೆ ಇವರು ಕುಡಿಯೋ ನೀರಿಗೋಸ್ಕರ ಜನರು ಕುಡಿಯೋ ನೀರಿಗೋಸ್ಕರ ಕೇಳ್ಕೊಂಡು ಬರ್ತಿರೋದು. ಇವತ್ತು ಇಲ್ಲಿ ತಾಂತ್ರಿಕ ತೊಂದರೆಗಳಲ್ಲಿ ತಡೆ ಹಿಡಿದ್ದಾರೆ. ನಮ್ಮ ಹೈಕೋರ್ಟು ಬೆಂಗಳೂರು ಕಾರ್ಪೊರೇಷನ್ ಏರಿಯಾದಲ್ಲಿ ಯಾವುದೇ ರೀತಿ ಮೆರವಣಿಗೆ ನಡೆಸಬಾರ್ದು, ಯಾವುದೇ ಸಭೆ ಸಮಾರಂಭಗಳು ನಡೆಸಬಾರ್ದು, ಏನಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ ನಡೆಸಬೇಕು ಅಂತ. ಈ ಪೊಲೀಸ್ನವ್ರಿಗೆ ಏನಾಗುತ್ತೆ, ಹೈಕೋರ್ಟ್ ಆದೇಶವನ್ನು ನಾವು ಫಾಲೋ ಮಾಡಿದ್ರೆ ಕಂಟೆಂಟ್ ಆಗತ್ತೆ ಅಂತ ಹೇಳಿ ನಮ್ಮನ್ನ ಇಲ್ಲಿ ತಡೆದಿದ್ದಾರೆ. ಆದ್ರೆ ನಾಳೆ ಫ್ರೀಡಂ ಪಾರ್ಕ್ ನಾವು ಸೇರ್ತಿದ್ದೀವಿ. ಇಲ್ಲಿಂದ ಹೋಗಿ
ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿದಾಗ ನಾಳೆ ಮಂತ್ರಿಗಳು ಬರ್ತಾರೆ, ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ, ಮತ್ತು ನಮ್ಮ ಯೋಜನಾ ಆಯೋಗದ ಉಪಾಧ್ಯಕ್ಷರಾದಂಥ BR ಪಾಟೀಲ್ ಕೂಡ ಬರ್ತಾರೆ. ನಮ್ಮ ಮೈಸೂರು ಜಿಲ್ಲೆ HC ಮಾದೇವಪ್ಪ ಅವರು ಕೂಡ ಬೆಂಗಳೂರು ಮೈಸೂರು ಕಾರ್ಯಕ್ರಮ ಇದೆ, ಸಾಧ್ಯವಾದ್ರೆ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿ ಚರ್ಚೆ ಮಾಡ್ತೀವಿ ಪ್ರಾಥಮಿಕವಾಗಿ. ಚೀಫ್ ಮಿನಿಸ್ಟರ್ 3:15 ಗಂಟೆಗೆ ನಮ್ಗೆ ಟೈಮ್ ಕೊಟ್ಟಿದ್ದಾರೆ ಕಾವೇರಿಲಿ ಈ ಸಂಬಂಧ ಚರ್ಚೆ ಮಾಡೋಕ್ಕೆ. ಚರ್ಚೆ ನೋಡಿ ಅಲ್ಲಿ ನೋಡ್ತೀವಿ, ಫ್ರೀಡಂ ಪಾರ್ಕ್ ಅಲ್ಲಿ ಇರ್ತೀವಿ. ಚರ್ಚೆ ಚೀಫ್ ಮಿನಿಸ್ಟರ್ ನಮಗೆ ಪೂರ್ವ ಸ್ಪಂದಿಸ್ತಾರೋ ಇಲ್ವೋ ನೋಡಿ ನಾಳೆ ಫ್ರೀಡಂ ಪಾರ್ಕ್ ಅಲ್ಲೇ ನಾವು ನಿರ್ಧಾರ ಮಾಡ್ತೀವಿ. ಇವರೆಲ್ಲರೂ ಜೈಲಿಗೆ ಹಾಕಿ ಅನ್ನೋ ಉದ್ದೇಶಕ್ಕೆ ಬಂದಿದ್ದಾರೆ. ನಾವು ವಿಧಾನಸೌಧ ಮುಖ್ಯ ಆಗ್ತೀವಿ, ಬೇಕಾದ್ರೆ ಜೈಲಿಗೆ ಹಾಕಿ ಅನ್ನೋ ಉದ್ದೇಶಕ್ಕೆ ಬಂದಿದ್ದಾರೆ. ಒಟ್ಟಾರೆ ಇದು ನಾನು ಹೇಳ್ತಿರೋದು ಬರೀ ಅನೂರು ಸುತ್ತಮುತ್ತ ಕರ್ನಾಟಕದಲ್ಲಿ ನಾನಾ ಜಿಲ್ಲೆಗಳಲ್ಲಿ ಇದೇ ರೀತಿ ಸಮಸ್ಯೆ ಇದೆ. ನಾವು ಕೇಳ್ತಿರೋದು ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು, ಕೃಷಿಗೆ ಆದ್ಯತೆ ಕೊಡಬೇಕು, ಇಂಡಸ್ಟ್ರಿಯಲ್ಗೆ ಆದ್ಯತೆ ಕೊಡ್ತಾರೆ. ನಮ್ಮ ನೀರನ್ನೇ ತೆಗೆದು ಇಂಡಸ್ಟ್ರಿಯಲ್ ಕೊಡ್ತಾರೆ, ದೊಡ್ಡ ದೊಡ್ಡ ಬಡಾವಣೆ ತಗೊಂಡು ಹೋಗ್ತಾರೆ. ಇದು ಅಸಮಾನತೆ ಇದು. ಅದರಿಂದ ಈ ಹೋರಾಟ ಗೆಲ್ಲೇಬೇಕು. ಆ ರೀತಿಯಲ್ಲಿ ನಾವು ನಾಳೆ ಬಹಳ ಇದೊಂದಕ್ಕೆ ಬರೀ ಅನೂರು ಭಾಗದವ್ರು ಮಾತ್ರ ಅಂತಲ್ಲ, ಇದಕ್ಕೆ ಎಲ್ಲಾ ಜಿಲ್ಲೆಯ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಬರ್ತಾರೆ, ಸುತ್ತಮುತ್ತ ಜಿಲ್ಲೆ ಹೆಚ್ಚಿನ ಜನ ಕಾರ್ಯಕರ್ತರು ಬರ್ತಾರೆ. ನಾವು ಜಮಾಯಿಸ್ತೀವಿ. ಸರ್ಕಾರ ನಮ್ಮ ಸ್ಪಂದಿಸ್ತಾ ಇದ್ರೆ ಹೋರಾಟವನ್ನು ಹೆಂಗ್ ರೂಪಾಂತರ ಮಾಡಬೇಕು ಅನ್ನೋದನ್ನ ನಾವು ಅಲ್ಲೇ ನಿರ್ಧಾರ